ವೇದವಾಕ್ಯವರೆಲ್ಲ ಬೋಧಿಸುತ್ತ ಜನರ ವೇದಾಮತಿ ತಿಳಿಸಿ ಸಾಧನೆಯ ಗುಡಿಗೆ ಮಣಿಯುವೆನು ಸಾಧನೆಯ ಗುಡಿಗೆ ಮಣಿಯುವೆನು ನಿಜವನ್ನರಿಸುವ ನಿಜ ನುಡಿಯ ಗ್ರಂಥವನ್ನು ನಿಜವಾಗಿ ನಿಜದೋರ್ಣ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ದ್ವೈತ ಭೋಜನ ಸುತರನ್ನಾಗಿ ಕೈದಾಸಿ ಜಡಿಸಿದ ಸಿದ್ಧರುಳರಿಗೆ ನತನವೇ ಸಿದ್ಧರುಳರಿಗೆ ಕೇಸರಿ ಬಾಳ ಗಜ್ಜನೆ ಕೇಳುವ ತನಕ ಬಾಳ ಶಾಸ್ತ್ರವೆಂಬುವನ ಬಾಳ ಶಕ್ತಿಯ ಶಿವಗರ್ಜನೆ ಬಾಳ ಕೇಳಿದ ಬಳಿಕ ಬಾಳ ಕೇಳಲು ಬೇಕು ವೇದಾಂತ ಶಾಸ್ತ್ರವು ಧ್ಯಾನ ಮೂಲೋ ಗುರುರ್ಮೂರ್ತಿ ಪೂಜೆ ಮೂಲೋ ಗುರುರ್ಪಾದಂ ಮಂತ್ರ ಮೂಲೋ ಗುರುರ್ವಾಕ್ಯಂ ಮುಕ್ತಿ ಮೂಲೋ ಗುರುಕೃಪಾ. ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಬಸವಾನಂದರ ಅಡಿದಾವರಿಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ತತ್ಸ್ವರೂಪಗಳಾಗಿದ್ದು ನಮಗೆಲ್ಲ ನಿತ್ಯ ನಿಜಬೋಧಿಯನ್ನು ನೀಡುವಂಥ ಅಭಿನವ ನಿಜ ಗುಣಗುರುಗಳ ಪಾದಾರವಿಂದಕ್ಕೂ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೂ ಇಲ್ಲಿ ಶಾಸ್ತ್ರ ಶ್ರವಣ ಮಾಡಲು ಬಂದ ಎಲ್ಲ ಅನುಭಾವಿ ಶರಣರಿಗೆ ನನ್ನ ಅನಂತ ವಂದನೆಗಳು. ಅದೇ ನಡೆದದ್ದು ಶಾಸ್ತ್ರ ಶ್ರೀಮದ್ ಭಗವದ್ಗೀತಾ. ಶ್ರೀಕೃಷ್ಣನು ಅರ್ಜುನನ ನಿಮಿತ್ತ ಮಾಡಿಕೊಂಡು ಈ ಸಂಸಾರ ಮೋಹ ಮಾಯೆ ಅನ್ನುವಂಥದ್ದನ್ನು ಲೋಕಕ್ಕೆ ಉಪಕಾರ ಆಗಲಿ ಮುಂದೆ ತಿಳಿಲಿ ಅಂತ ಹೇಳಿ ಅವನ ಮುಂದೆ ಇಟ್ಕೊಂಡು ಅರ್ಜುನ್ಗೂ ಅದೇ ರೀತಿ ಆಗಿರ್ತದೆ. ಯಾಕಂದ್ರೆ ತನ್ನ ದಾಯಾದಿಗಳನ್ನು ನಾನು ಹೇಗೆ ಯುದ್ಧದಲ್ಲಿ ಕೊಲ್ಲಿ, ಏನು ಮಾಡಲಿ, ನಾನು ಸೋತರು ಅಷ್ಟೇ ಗೆದ್ದರು ಅಷ್ಟೇ ನಾ ಯುದ್ಧ ಮಾಡೋಕ್ಕೆ ಒಲ್ಲೆ ಅಂಥೇಳಿ ಅವನಿಗೆ ಒಂಥರ ಜಗುಪ್ಸೆ ಬಂದಿರ್ತದೆ. ಅದನ್ನು ಬಿಡಿಸ್ಬೇಕು. ಯಾಕಂದ್ರೆ ಧರ್ಮೋ ರಕ್ಷತಿ ರಕ್ಷಿತ ಅಂಥೇಳಿ ಅವ ಕಾಲಕ್ಕೆ ದಶಾವತಾರಗಳನ್ನು ತಾಳಿ ಬಂದು ಧರ್ಮ ಸಂಸ್ಥಾಪನಾರ್ಥಾಯ ಅಂತೇಳಿ ಬರ್ತದಲ್ಲ, ಹಂಗೆ ಒಬ್ಬ ಸಾಧು ವೇಷದ ಗುರುವಿನ ರೂಪದಲ್ಲಿ ಆ ಜಗದ್ಗುರು ಶ್ರೀಕೃಷ್ಣ ಹರಿಸರ್ವೋತ್ತಮ ಅಂತೇವಲ್ಲ, ಆ ರೀತಿ ಶ್ರೀಕೃಷ್ಣ ಪರಮಾತ್ಮನು ಬಂದು ಅರ್ಜುನನ ನಿಮಿತ್ತ ಮಾಡಿಕೊಂಡು ಆ ಭಗವದ್ಗೀತೆಯಲ್ಲಿ ಸರ್ವ ಏನು ಆತ್ಮಜ್ಞಾನದ ಅರಿವನ್ನು ಎಲ್ಲರಿಗೂ ಜನಕ್ಕೆ ತಿಳಿಯಲಿ, ಲೋಕಕ್ಕೆ ಗೊತ್ತಾಗಲಿ ಅಂತ ತಿಳಿದ ಆ ರೀತಿ ತಿಳಿಸ್ತಾ ಬಂದ. ನಾನು ಈಗ 16ನೇ ಅಧ್ಯಾಯ ಯಾವುದು ದೈವಾಸುರ ನೋಡಿ, ಇಷ್ಟು ನೋಡಕ್ಕೆ ಬರೋಲ್ಲ ನನಗೆ. ಸಂಪದ್ ವಿಭಾಗ ಯೋಗ. ದೈವಾಸುರ ಅಂದರೆ ದೈವಿ ಗುಣಗಳು ಮತ್ತು ಅಸುರಿ ಗುಣಗಳು ಅಂದರೆ ದುರ್ಗುಣ ಮತ್ತು ಸುಗುಣಗಳು ಯಾವುವು. ಆ ದುರ್ಗುಣದಿಂದ ಮನುಷ್ಯ ಎಂಥ ಸಾಧನೆ ಮಾಡಿದರೂ ಮತ್ತು ಅಧೋಪತನಕ್ಕೆ ಇಳಿತಾನೋ ಅವನಿಗೆ ಮತ್ತೆ ಮಾನವ ಜನ್ಮ ಬರುವುದು ಅಪರೂಪ. ಅದರ ಸಲುವಾಗಿ ನೀನು ಆದಷ್ಟು ದೈವಿ ಗುಣ ಅಂದರೆ ಆ ಸಂಪತ್ತನ್ನು ಗಳಿಸ್ಕೊಂಡೆ ಅಂತಂದ್ರೆ ನಿನಗೆ ದೂರವಿಲ್ಲವೋ ಮುಕ್ತಿ, ದೂರವಿಲ್ಲವೋ ಅಂತ ಹೇಳ್ತಾರಲ್ಲ. ಪಾರಮಾರ್ಥ ತತ್ವ ಸುಖ ಸೂರ್ಯಗೊಂಬ ಎತ್ತಿಗೆದೇನು ದೂರವಿಲ್ಲವೋ.
ಆ ರೀತಿಯಾಗಿರ್ತದೆ. ಅದಕ್ಕೆ ಅವೆರಡೂ ಗುಣಗಳ ವಿಚಾರ ಕುರಿತು ಇಲ್ಲೇ ಸಣ್ಣ ಚಿಕ್ಕದಾಗಿ ಅವರು ಒಂದು 8 ನುಡಿಯಲ್ಲಿ ಈ ಒಂದು ಅಧ್ಯಾಯವನ್ನು ಶ್ರೀಕೃಷ್ಣನು ತಿಳಿಸಿದನು. ಅದನ್ನು ಪ್ರಭುನ ಬಾಯಿಂದ ಕ್ರಮವಾಗಿ ಹಿಂದೂ ಹೋಯ್ತು, ನಾನು ಮುಂದೆ ಹೇಳೋಣ ಕೇಳೋಣ. ಅದಕ್ಕೆ ನೀವುಗಳು ಶಾಸ್ತ್ರ ಶ್ರವಣ ಮಾಡ್ತಾನೆ ಬಂದಿರ್ತೀವಿ. ಯಾಕಂದ್ರೆ ಒಟ್ಟಿನ ಮೇಲೆ ಏನು ಬೇಕು, ಸಾರೇ ಚೆಲ್ಲದ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದನ್ನ. ಒಟ್ಟಿನ ಮೇಲೆ ಗುರು ಬೇಕು. ಅದು ಎಲ್ಲ ಕಡೆ ಐತಿ, ಎಲ್ಲ ಇದೆ, ನೀನು ಇದ್ದೀಯಾ, ಅದನ್ನು ತಿಳಿಸ್ಕೊಡೋರು ಬೇಕಲ್ರಿ. ಅದ್ರ ಸಲುವಾಗಿ ಆ ಗುರು ತೋರಿಸದಲ್ಲ ನೋಡಿ, ಹಾದಿಗೆ ಬಿದ್ದಿರೋದು, ಮೇದಿನಿಗಳು ತಾದುಂಬಿರೋದು ಅಂತ ಹಿಂಗೆಲ್ಲ ಬರ್ತದಲ್ಲ ಹಾಡು. ಅದ್ರ ಸಲುವಾಗಿ ಆ ರೀತಿ ಐತಿ. ಅದು ಮರ್ತದ್ದನ್ನು ಅರಿತುಕೊಳ್ಳಲಿಕ್ಕೆ ಆ ಗುರು ಪರಮಾತ್ಮನೇ ಗುರು ಸ್ವರೂಪನಾಗಿ ಬಂದು ನಮ್ಮ ಅಜ್ಞಾನವನ್ನು ನೀಗಿಸಿ ಜ್ಞಾನವನ್ನು ನೀಡ್ತಾನೋ. ಅದೇ ಒಂದು ವಿಚಾರವನ್ನು ಇಲ್ಲಿ ತಿಳ್ಕೊಂತ ಬಂದೇವೆ ನೀವು. ಅದ್ರ ಸಲುವಾಗಿ ಸಾಧಕರಾದಂಥವ್ರು ನಾವು ಏನು ಮಾಡಬೇಕು, ಎಷ್ಟು ಸಾಧನೆ ಮಾಡಿದ್ರು, ಎಷ್ಟು ಶ್ರವಣ ಮಾಡಿದ್ರು ಕಡಿಮೆ. ಯಾಕಂದ್ರೆ ಇದು ಈ ಪ್ರಪಂಚ ಅನ್ನೋದು ಬಹಳ ಅಲ್ಲೋಲ ಕಲ್ಲೋಲ ಮಾಡ್ತಿರ್ತದೆ. ನಮ್ಮನ್ನು ಕೆಳಗ ಮೇಲೆ ಈ ರೀತಿ ನಮ್ಮನ್ನು ಓಡಾಡ್ತಿರ್ತದೆ. ಅದ್ರ ಸಲುವಾಗಿ ಎಷ್ಟೇ ತಿಳ್ಕೊಂಡು ಉಳಿತು ಅದನ್ನು ಸ್ವಲ್ಪ ಹೇಳಬೇಕು, ಕೇಳಬೇಕು, ಅದನ್ನು ಆಚರಣೆಯಲ್ಲಿ ತರಬೇಕಂದ್ರೆ ಮತ್ತೆ ಯಾವಾಗ ಮಾಯ ಆಗುತ್ತೆ ಹೇಳಕ್ಕಾಗುತ್ತೆ. ಅದು ಆ ಒಂದು ಪ್ರಕೃತಿಯ ಗುಣಧರ್ಮ ವಿಕೋಪ ತ್ರಿಗುಣಗಳಿಂದ ಕೂಡಿದ ಒಂದು ಈ ಮಾನವ ಜನ್ಮ. ಸಾತ್ವಿಕ ಗುಣವನ್ನೇ ಅವನನ್ನು ಸಂಪದ್ಭರಿತವಾಗಿ ಅವನು ಕ್ರೋಢೀಕರಿಸಿಕೊಂಡ್ರೆ ಅದು ಹೌದಲ್ಲ ಅವನಿಗೆ ಕೆಲಸಕ್ಕೆ ಬರ್ತದೆ. ಅದರಿಂದ ಮುಂದೆ ತಿಳಿಯಾಕೆ ಬರ್ತದೆ. ಅದರ ಸಲುವಾಗಿ ಯಾವಾಗಾದರೂ ನಾವು ಸದ್ಗುರುವನ್ನೇ ಸ್ಮರಣೆ ಮಾಡಿ, ಸದ್ಗುರು ಹೇಳಿದಂಥ ವಾಕ್ಯವನ್ನೇ ಕೇಳಿ, ಮತ್ತು ಅದನ್ನೇ ನಾವು ಸರಿಯಾಗಿ ತಿಳ್ಕೊಂಡು ತಿಳಿದಿದ್ರೂ ಮತ್ತೆ ವಿನಂತಿಪೂರ್ವಕವಾಗಿ ಮತ್ತೊಮ್ಮೆ ಸಮಯ ಸಂದರ್ಭ ಬಂದಾಗ ಆ ಗುರುವಿನಲ್ಲಿ ಮತ್ತೊಮ್ಮೆ ಪ್ರಶ್ನೆ ಮಾಡಿದರೆ, ಮರು ಪ್ರಶ್ನೆ ಮಾಡಿದರೆ ಏನು ತಪ್ಪಲ್ಲ. ಈ ರೀತಿಯಾಗಿ ತಿಳ್ಕೊಂಡು ಅದಕ್ಕೆ ಸಾಧಕರಾದಂಥವ್ರು ಸಾಧನೆಯಲ್ಲಿ ಗಡಿಬಿಡಿ ಮಾಡಬಾರ್ದು. ಅತಿ ಅವಸರದಿಂದ ನಾ ಕೇಳಿನಪ್ಪ, ನಾ ಮಾಡೀನಪ್ಪ ಅಂಥೇಳಿ ಹಿಂಗಿರ್ತಾರಲ್ಲ, ಆ ರೀತಿ ಆದ್ರೆ ಅದು ಕೆಲವರಿಗೆ ಉಳಿಯೋದಿಲ್ಲ. ಅದು ಏನೋ ಹಿಂದಿನ ಜನ್ಮದ ಪೂರ್ವಜನ್ಮ ಸುಕೃತ ಅದು ಒಮ್ಮೆಗೆ ಮಲವಿಕ್ಷೇಪ ದೋಷ ಕಳ್ಕೊಂಡು ಆವರಣ ದೋಷ ಉಳಿದುಕೊಂಡು ಬಂದವನಿಗೆ ಮಾತ್ರ ಹೌದು ಅಲ್ಲ ಆ ಗುರುವಿನ ಒಂದು ಕೃಪೆ ದೃಷ್ಟಿ ಅಥವಾ ಅವನ ಒಂದು ಉಪದೇಶ ಆದ್ರೆ ತಿಳಿತಿರ್ತದೆ. ಇಲ್ಲಿ ಉಳಿದವರು ಮತ್ತು ಪರಂಪರಾ ಸಾಧನೆ ಮೂಲಕ ಅವನ್ನೆಲ್ಲ ಕಳ್ಕೊಂಡೆ ಒಂದು ಈ ದೋಷವನ್ನು, ಮೂರನೇ ದೋಷವನ್ನು, ಆವರಣ ದೋಷವನ್ನು ಕಳ್ಕೊಳಕ್ಕೆ ಸದ್ಗುರುನಲ್ಲೇ ಬರಬೇಕು. ಆ ಸದ್ಗುರು ಬರಬೇಕಂತಿದ್ರೆ ಅದಕ್ಕೆ ಮೊನ್ನೆ ಹಂಪಿ ವಿದ್ಯಾನಂದರು ಹೇಳ್ತಾರೋ, ಎಲ್ಲರೂ ಹೇಳಿದರು. ಭಜೆ ಗೋವಿಂದನಲ್ಲಿ ಈ ಒಂದು ಮಾತಿದೆ, ಗುರುಚರಣಾಂಬುಜ ನಿರ್ಭರ ಭಕ್ತ ಸಂಸಾರಾಚ್ಛಾಧವ ಮುಕ್ತ ಸೇಂದ್ರಿಯ ಮಾನಸಿ ನೇಮಾದೇನೇ ದೃಷ್ಟಸಿ ನಿಜ ಹೃದಯಸ್ಥಂ ದೇವಂ. ನೋಡ್ರಿ, ಗುರುಚರಣಾಂಬುಜ ನಿರ್ಭರ ಭಕ್ತ, ಯಾರು ಗುರುವಿನ ಪಾದವನ್ನು ನೆರೆನೆಂದಿರುವರೋ ಅವ್ರಿಗೆ ಮಾತ್ರ ಸಂಸಾರಾಚ್ಛಾಧವ ಮುಕ್ತ. ಈ ಸಂಸಾರ ಸಾಗರವನ್ನು ಅತಿ ಸರಳವಾಗಿ ದಾಟ್ತಾನಂತೇಳಿ ಹೇಳ್ತಾರೆ. ಇದನ್ನು ಶಂಕರಾಚಾರ್ಯ ಹೇಳಬೇಕು. ಸಂಸಾರಾಚ್ಛಾಧವ ಮುಕ್ತ. ಮತ್ತೇನಂತಾರೋ, ಸೇಂದ್ರಿಯ ಮಾನಸ ನೇಮಾದೇವಂ ದೃಷ್ಟಿಸಿ ನಿಜ ಹೃದಯಸ್ಥಂ ದೇವಂ. ಅಂದ್ರೆ ನಿನ್ನ ಇಂದ್ರಿಯಾದಿಗಳನ್ನು ನಿನ್ನ ಹತೋಟಿಯಲ್ಲಿಟ್ಟುಕೋ. ಅವನೇನು ಕಿತ್ತವಿದಲ್ಲ, ಇಂದ್ರಿಯಲ್ಲಿ ಕೇಡೋ ಅಂತೇಳಿ ಅಲರ್ಕ ಮಹಾರಾಜ ನನಗೆ ಸಾಧನೆ ಮಾಡೋಕೆ ಅನುಕೂಲ ಮಾಡಿಕೊಡುವಲ್ಲೋ, ಈ ಇಂದ್ರಿಯಗಳನ್ನೆಲ್ಲನೂ ನಾನು ಇವು ಕರ್ಮೇಂದ್ರಿಯ ಯಾವಾಗಲಿ ತೆಗೆದೊಗಿಬೇಕು ಅಥವಾ ಕೊಯ್ದು ತಕ್ಕೋಬೇಕು, ಅವಾಗ ನಾನು ಸಮಾಧಾನದ ಕುಂತ ಆತ್ಮಜ್ಞಾನ ಪಡಿಬೋದು. ಶರೀರ ಮಾಧ್ಯಮ ಕಲು ಧರ್ಮ ಸಾಧನ. ಹಿಂಗಿರುವಾಗ ಅವನಿಗೇನು ಇವು ನನಗೆ ತೊಂದರೆ ಕೊಡ್ತಾ ಇರ್ತಾವೆ. ವಿಷಯಾದೇವ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು ಒಂದೊಂದು ರೀತಿಯಿಂದ ನನಗೆ ಕಾಟ ಕೊಡ್ತಾ ಇದ್ದಾವೆ. ಇವನ್ನೇನು ಮಾಡೋದು? ಇದಕ್ಕೆ ಮರಳಾಗದಂತೆ ನನ್ನಲ್ಲಿರುವಂಥ ಅದಕ್ಕೆ ಸಂಬಂಧಪಟ್ಟಂಥ ಅವಯವಗಳನ್ನು ಕೊಯ್ದು ತೆಗೆದು ಬಿಟ್ಟರೆ, ಕಣ್ಣು ಕಿತ್ಕೊಳ್ಳೋದಾಗಲಿ, ಮೂಗು ಕೊಯ್ದುಕೊಳ್ಳೋದಾಗಲಿ, ಕಿವಿ ತೆಗೆದು ಹೀಗೆ ಆ ವಿಚಾರ ಮಾಡಿ ಚೂರಿ ತಗೊಂಡು ಅದನ್ನು ಮಾಡ್ಬೇಕಂತ ತಗೋಬೇಕಂತ ಹೇಳಿ ಕೆಲಸ ಅವ ರೆಡಿಯಾಗಿ ತಯಾರಾಗಿ ಕೈಯಾಗಿ ಹಿಡಿದು ಹಸುಗೊಳ್ತಿರ್ತಾನೋ, ಆವಾಗ ಆಯಾ ಅವಯವಗಳ ಅಂಗಗಳ ಅಧಿದೇವತೆಗಳು ಬಂದು ಎದುರಿಗೆ ನಿಂದಿರ್ತಾವೆ. ಇಂದ್ರ ಆಗಲಿ, ಸೂರ್ಯದೇವ ಆಗಲಿ, ಇವರೆಲ್ಲ ವರ್ಣ, ಇವೆಲ್ಲ 5
ಶಬ್ದ ಸ್ಪರ್ಶ ರೂಪ ರಸಗಂಧ ಇದಕ್ಕೆಲ್ಲ ದೇಹಕ್ಕೆ ಒಬ್ಬೊಬ್ರು ಇಂದ್ರಿಯಗಳು, ಕಾಲಿಗಾರ ಅಗ್ನಿದೇವ ಹೀಗೆಲ್ಲ ಅದಾವಲ್ಲ. ಅವ್ರು ಬಂದಿರ್ತಾರೆ, ಏನು ರಾಜ, ಏನು ಅಲರ್ಕ, ನೀನು ಏನು ಮಾಡ್ತಾ ಇದ್ದೀಯಾ, ನೀನು ಮಾಡೋದೇನು, ಇಂದ್ರಿಯಗಳನ್ನು ತಕ್ಕೊಂಡ್ಬಿಟ್ರೆ ಸಾಧನೆ ಮಾಡಿದರೆ ನೀವು ಬ್ಯಾಡ ಅಂತೇಳಿ ಬಿಸಾಕಿದರೆ ನಿನಗೆ ಆತ್ಮಜ್ಞಾನದ ಅರಿವಾಗ್ತೇನು. ಅದೇ ಈಗ ಹೇಳಿದ ಶರೀರ ಮಾಧ್ಯಮ ಕಲುಧರ್ಮ ಸಾಧನ. ಪರಮಾತ್ಮ ಈ ಸುಂದರವಾದ ದೇಹವನ್ನು ಕೊಟ್ಟಿದ್ದಾನೆ ಆತ್ಮಜ್ಞಾನ ಅಂತೇಳಿ ಆಗ್ತದೆ. ಯಾಕೆ ಉಳಿದ ಜೀವರಾಶಿಗಳಿಗೆ ಇವೇನು ಸಂಬಂಧ ಬೀಳುವುದಿಲ್ಲ. ಅವು ಬರಬೇಕು, ಭೋಗ ಮಾಡಬೇಕು, ಆಯುಷ್ಯವನ್ನು ಕಳ್ಕೋಬೇಕು, ಮತ್ತೆ ಹೋಗಬೇಕು, ಇದ್ದಲ್ಲೇ ಹುಟ್ಟೋದು, ಇದ್ದಲ್ಲೇ ಬೆಳೆದು ಏನೋ ಆಹಾರ ನಿದ್ರಾ ಭಯ ಮೈತು ನಂಚ ಅಂತೇವಲ್ಲ, ಆ ರೀತಿಯಾಗಿ ಹಂಗಿದೆ. ಮಾನವನಿಗೆ ಮಾತ್ರ ಸರ್ವ ಅವಸ್ಥೆಗಳನ್ನು ಕೊಟ್ಟಿದ್ದಾನೆ. ಅದರ ಸಲುವಾಗಿ ಅದರಿಂದ ನೀನು ಆ ಸಾಧನೆ ಮಾಡಿಕೊಂಡು ಆತ್ಮಜ್ಞಾನ ಪಡಿಬೇಕು. ಅದನ್ನು ಕಳೆದು ಹೋದ್ರೆ ಅಥವಾ ಕೊಯ್ದು ತೆಗೆದ್ರೆ ನಿನಗೆ ಆತ್ಮಜ್ಞಾನ ಆಗುತ್ತೆ. ಅದನ್ನು ಮಾತ್ರ ಮಾಡ್ಕೊಳ್ಳೋಕೆ ಸಾಧನೆ ನಿನಗೆ ಹೇಗೆ ಆಗ್ತದ ಅಂಥೇಳಿ ಅಲರ್ಕ ರಾಜನ ಇಂದ್ರಾದಿ ದೇವತೆಗಳು ಬಂದು ಅವನಿಗೆ ಎಚ್ಚರಿಕೆ ಕೊಡ್ತಾರೋ. ಅದ್ರ ಸಲುವಾಗಿ ಹೌದಲ್ಲ, ಇವ್ರು ಹೇಳೋದು ಸತ್ಯ ಇದೆ ಅಂತ ಹೆಂಗೆ ಮಾಡೋದು ಅಂತೇಳಿ ತಿಳಿದ ಅವಾಗ ಸರಿಯಾಗಿ ಅವ್ರು ಹೇಳಿದ್ದನ್ನು ಅರ್ಥ ಮಾಡೋದು. ಯಾಕಂದ್ರೆ ದೇವತೆಗಳಿಗೂ ಕರುಣೆ ಇರ್ತದಂತೆ. ಯಾಕಂದರೆ ಒಬ್ಬ ಸಾಧಕ ಅವನು ಸಾಧನೆ ಮಾಡುವಂಥದ್ದಂದ್ರೆ ಅವನ ಎಚ್ಚರ ತಪ್ಪಿದ್ರೆ ಅದು ಅವ್ನಿಗೆ ಎಚ್ಚರಿಕೆ ಕೊಡೋದಾಗಲಿ, ಅವ್ನಿಗೆ ಒಳ್ಳೇದು ಮಾಡೋದಾಗಲಿ ಅವರಲ್ಲಿನೂ ಐತಿ. ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಉಪಕಾರನೇ ಮಾಡ್ತಾರೆ. ಸೂರ್ಯ ಚಂದ್ರಾದಿಗಳಾಗಲಿ ಯಾರಾಗಲಿ ಒಟ್ಟ ಪೂರ್ತಿ ಅಂತ ಇವರೆಲ್ಲ ಮಾಡುವಾಗ ಹೇಳಿದ್ದನ್ನು ಕೇಳಿ ಅವಾಗ ಹೌದಲ್ಲ, ನಾನು ಮೂಗು ಕೊಯ್ಕೊಂಡ್ರೆ ಏನೋ ಮಾಡಿದರೆ ಎಲ್ಲ ಇಂದ್ರಿಯಾದಿಗಳನ್ನು ತೆಗೆದಿಟ್ಕೊಂಡ್ರೆ ಸ್ವಲ್ಪ ಕೈ ತೆಗೆದು ಹೋಗಿದ್ಬಿಟ್ರೆ ನಾನು ಆ ಸಮಾಧಾನದಿಂದ ಆತ್ಮಚಿಂತನೆ ಮಾಡಬಹುದಲ್ಲ. ಯಾಕಂದರೆ ಕಿವಿಗಳಿಂದ ಏನು ಎಂಥದ್ದು ಶ್ರವಣ ಮಾಡಬೇಕು, ಕಣ್ಣಿನಿಂದ ಎಂಥದ್ದು ನೋಡಬೇಕು, ಪಾದದಿಂದ ತೀರ್ಥಕ್ಷೇತ್ರ ಯಾತ್ರೆಗಳನ್ನು ಮಾಡಬೇಕು, ಕೈಯಿಂದ ಗುರು ಸೇವಾದಿಗಳನ್ನು ಮಾಡಬೇಕು, ಬಾಯಿಂದ ನುಡಿಯಿಂದ ಗುರು ಸ್ಮರಣ ಶ್ಲೋಕಗಳನ್ನು ಧ್ಯಾನಗಳನ್ನು ಇಂಥವನ್ನೆಲ್ಲ ಉಚ್ಚಾರಣೆ ಮಾಡಬೇಕು. ಇವನ್ನೆಲ್ಲ ಕಳ್ಕೊಂಡ ಮೇಲೆ ನಾಲ್ಗೆ ಹೋದ್ನೆ ಅದನ್ನು ಮಾಡಿ ಅಂತೇಳಿ ಇವು ಯಾವ ಕೇಳಲ್ಲಪ್ಪ. ಇವು ಭಗವಂತ ನಿನ್ನ ಅಭ್ಯುದಯಕ್ಕಾಗಿ, ನಿನ್ನ ಮೋಕ್ಷ ಸಾಧನೆಗಾಗಿ ಇವನ್ನೆಲ್ಲವನ್ನು ಕೊಟ್ಟಿದ್ದಾನು. ಇದ್ರ ಉಪಯೋಗ ತಗೊಂಡ ನೀನು ಮುಂದುವರಿಬೇಕು, ಆತ್ಮಜ್ಞಾನ ಪಡಿಬೇಕು ಅಂತ ಹೇಳಿ ಹೋದಂಗೆ ಅದ್ರ ಸಲುವಾಗಿ ಇದನ್ನೆಲ್ಲ ತಿಳಿಬೇಕಿದ್ರೆ ಒಂದು ಸತ್ಸಂಗ ಬೇಕು, ಸದ್ಗುರುನೇ ಬೇಕು. ಅದಕ್ಕೆ ನಾವು ಒಂದು ಸತ್ಸಂಗಕ್ಕೆ ಬರಬೇಕು, ಸದ್ಗುರುಗಳನ್ನು ಹೇಳಿದ್ದನ್ನೇ ಕೇಳಬೇಕು. ಯಾಕಂದ್ರೆ ಎಲ್ಲವೂ ತಿಳ್ಕೊಂಡು ಗುರುತಾದಂಗೆ ಇದು ಇಲ್ಲಿ ಬರೋಕ್ಕೂ ಸಾಧ್ಯ ಇಲ್ಲ, ಆಗೋದಿಲ್ಲ. ಆಯಾ ಅವರು ಒಂದು ದೋಷಗಳಿದ್ದಾಗ ಆಗಾಗ ಬರ್ತದೆ, ಬಂದು ಕುಂತು ಎದ್ದು ಹೋದ್ರೂ ಎಷ್ಟೋ ಪುಣ್ಯ ಸಿಗ್ತದಂತೆ. ಈ ರೀತಿಯಾಗಿ ತಿಳಿದು ಅವ ಹೌದಂತ ಹೇಳಿ ಮತ್ತೆ ತನ್ನ ಶರೀರವನ್ನು ತನ್ನ ಇಂದ್ರಿಯಾದಿಗಳನ್ನು ತೆಗೆದುಕೊಳ್ಳಲು ಬಿಟ್ಟು ಸರಿಯಾಗಿ ಉಳಿದು ಆತ್ಮಜ್ಞಾನದ ವಿಚಾರವನ್ನು ಅರಿವನ್ನು ಮಾಡಿಕೊಂಡ ಮುಂದೆ ಸಾಧನೆಯಲ್ಲಿ ಮುಂದುವರದ ಅಂತ ಬರ್ತದೆ. ಅದಕ್ಕೆ ನಾವು ಯಾವಾಗಲೂ ಗುರುಪಾದ ಸೇವೆಯನ್ನೇ ಮಾಡಬೇಕು. ಯಾಕಂದ್ರೆ ಪ್ರಭು ಅವರು ಹೇಳ್ತಾರೆ ನೋಡ್ರಿ, ಅದು ಹಂಗೆ ಹಚ್ಚೊತ್ತಿದಂತ ಇರ್ತಾವೆ. ದೀಪಕನ ಕಥೆನೂ ಹೇಳ್ತಾರೆ ಅವರು. ಆ ದೀಪಕನ್ನು ಗುರುವಿನಲ್ಲಿ ಅಂದರೆ ಗುರು ಚರಣಾಂಬುಜ ನಿರ್ಭರ ಭಕ್ತ ಸಂಸಾರ ಚಿರಾದ್ಭವ ಮುಕ್ತ. ಅದಕ್ಕೆ ನಾವು ಸಂಸಾರ ಸಾಗರವನ್ನು ದಾಟಲು ಭಾಳ ಸರಿಯಾಗಿ ದಾಟ್ತಾನು. ಅದನ್ನು ನಂಬಬೇಕು ನಾವು. ಹಿಂಗಂತ ಹೇಳಿದಾಗ ಅವನು ದೀಪಕ ಯಾವ ರೀತಿ ಗುರು ಸೇವಾದಿಗಳನ್ನು ಮಾಡಿದ. ಆಮೇಲೆ ಅರುಣಿ ಗುರು ಸೇವಾದಿ ಮಾಡಿ ಹೊಲದ ಗದ್ದೆ ನೀರಾಗ್ತದೆ ಅಂತ ಹೇಳಿ ತಾನೇ ಆಗ್ತಿದ್ದಲ್ಲ. ಇದನ್ನೆಲ್ಲ ಬೇಕಾದ ಸ್ಥಳ ಕೇಳ್ತಿರ್ತೀವಿ, ಆದ್ರೆ ಅದನ್ನು ಸುಮ್ಮನೆ ಮರು ನೆನಪು ಮಾಡ್ಕೊಳ್ಬೇಕು. ನಾವೇನು ಮಾಡ್ತಾ ಇದ್ದೇವೆ, ಬರೀ ಕೇಳಿದ್ದೀವಿ. ಅಂಥ ಪ್ರಸಂಗ ಬಂದಾಗ ನಮ್ಮ ಕಡೆಯಿಂದ ಏನಾಗ್ತದೆ ಸಾಧ್ಯ, ಇದನ್ನು ತಿಳ್ಕೊಂಡು ಮಾಡಿ. ಉಪಮನ್ಯು, ಆಮೇಲೆ ಇನ್ನೊಬ್ಬ ಸತ್ಯಪಾದ ಜಾಬಾಲೆ, ಇವರೆಲ್ಲ ಶಿಷ್ಯರು ಉಪನಿಷತ್ಗಳು ಬರುವಂಥವರು ಗುರು ಸೇವಾದಿಗಳನ್ನು ಯಾವ ರೀತಿ ಮಾಡಿದರು, ಅದ್ರ ಕೃಪೆಯನ್ನು ಹೇಗೆ ಪಡೆದ್ರು, ಅವರ ಆತ್ಮಜ್ಞಾನ ಹೇಗೆ ಆಯಿತು, ಈ ರೀತಿಯಾಗಿದೆ. ಹಂಗೆ ನಾವು ಅದನ್ನು ತಿಳ್ಕೊಂತ ಹೋದಂಗೆ ಅವು. ಯಾಕಂದ್ರೆ ಮನೆಯೊಳಗೆ ನಿದ್ದಾನವೂ ಇಲ್ಲವೋ, ಬಸ್ತಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ, ಮನೆಯೊಳಗೆ ನಿಲ್ಲ, ಮನದಲ್ಲಿ ಹುಸಿ ತುಂಬಿ ತಣ್ಣಿನೊಳಗೆ ರಜೆ ತುಂಬಿ, ಮನೆಯೊಳಗೆ ನಿಲ್ಲ, ಕೂಡಲ ಸಂಗಮ ದೇವ ಅಂತ ಬಸವಣ್ಣವರೇ ಹೇಳ್ತಾರೆ. ಅದಕ್ಕೆ ನಿನ್ನಲ್ಲಿ ಒಳಗೆ ದುರ್ಗುಣಗಳು ತುಂಬಿಕೊಂಡು ಅಸುರಿ ಗುಣಗಳದಾವ, ದೈವಿ ಗುಣಗಳಿಲ್ಲ ನಿನ್ನಲ್ಲಿ. ಆ ದೈವಿ ಸಂಪತ್ತು ಅನ್ನುವಂಥದ್ದು 2 ಭಾಗ ಮಾಡಿ ಹೇಳ್ಯಾರಲ್ಲ, ಅವೆಲ್ಲ ನೀನಿದ್ದಾಗ ಒಂದು ಒಂದು ಬೆಳಕ ಶೋಭೆ ಕಾಣಬೇಕಾದ್ರೆ ನಿತ್ಯ ಕಸ ಬಿಟ್ಟಿರಬೇಕು, ದೀಪ ಹಚ್ಚಬೇಕು. ಯಾವ ರೀತಿ ಸ್ವಚ್ಛವಾಗಿ ಇಟ್ಕೊಂಡಿರ್ತಾರೋ ಅದಕ್ಕೆ ಈ ಮನೆಯೊಳಗೆ ನಿದ್ದಾನವೂ ಇಲ್ಲೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ. ಹೊಸ್ತಿಲಲ್ಲಿ ಹುಲ್ಲು ಹುಟ್ಟ್ಯದ,
ಒಳಗೆ ಧೂಳ ಮತ್ತು ಜೇಡು ಕಟ್ಟ್ಯದ, ಅದಕ್ಕೆ ಈ ಮನೆಯೊಳಗೆ ಇಲ್ಲಪ್ಪ. ಹಂಗೆ ಏನಾಗೈತಿ ಈಗ ಈ ಮನೆಯೊಳಗೆ, ದೇಹವೆಂಬ ಮನೆಯೊಳಗೆ ನಿನ್ನಲ್ಲೇ ಮನದೊಳಗೆ ವಿಷ ತುಂಬಿ ದೇಹದೊಳಗೆ ರಜೆ ಅಂದ್ರೆ ಅದೇ ಧೂಳು ಇವೆಲ್ಲ ಸುರಿ ಗುಣಗಳ ಭಾವಗಳನ್ನು ತುಂಬಿಕೊಂಡು ಇದ್ದಂತಂದ್ರೆ ಈ ನಿನ್ನಲ್ಲಿ ಅವನು ಹೆಂಗಿರ್ತಾನಪ್ಪ ಅಂತೇಳಿ ಬಸವಣ್ಣವ್ರು ಹೇಳಿದಂಗೆ ನಾವು ಎಲ್ಲ ಒಂದು ಸುರಿ ಗುಣಗಳನ್ನು ಬಿಡಬೇಕು. ಆ ಹಸುರುಗಳನ್ನು ಬಿಟ್ಟಾಗ ದೈವಿ ಗುಣಗಳು ತಾವಾಗೆ ಪ್ರಾಪ್ತ ಆಗ್ತಾವು. ಅದ್ರ ಸಲುವಾಗಿ ನಾವು ನೀವುಗಳು ಈಗ ಅವರು ನಿನ್ನೆ ಮುಂದಿಂದ ಅವರೇ ಮಾತಾಡಲಿ ಅಂತೇಳಿ ನನ್ನ ಅಭಿಪ್ರಾಯ. ಆದರೆ ಈಗ ನಾವು 3-4ನೇ ನುಡಿಯೊಳಗೆ ಏನು ಬರ್ತದಂದರೆ, ಎಲ್ಲವನ್ನು ನೀನು ಬಿಡಬೇಕು, ದುರ್ಗುಣಗಳನ್ನು ನೀನು ಬಿಡಬೇಕು. ಆ ದುರ್ಗುಣ ಎಷ್ಟು ಅದಾವ ನೋಡು. ಕೋಪ ಬಿಡಬೇಕು, ಕೋಪ ಹೊಂಟದ ತಪ್ಪೋಣ ಅಂತ ನಿಜಗುಂಡ್ರೆ ಹೇಳಿದರು, ಬಿಡಬೇಕದನ್ನ. ಮತ್ತು ನಿನ್ನಲ್ಲಿ ಅಹಂಭಾವ ಇರಬಾರ್ದು, ಆಮೇಲೆ ಸುಳ್ಳು ಅನ್ನೋದು ಇರಬಾರ್ದು, ಹಿಂಸೆ ಅನ್ನೋದು ಇರಬಾರ್ದು. ಇವೆಲ್ಲವನ್ನು ನೀವು ಬಿಟ್ಕೊಂಡು ಹೋದಾಗ ನಿನ್ನಲ್ಲಿ ಆ ಒಂದು ಸದ್ಗುರುನಾಥ ತಾನಾಗಿ ಒಲಿತಾನಂತ್ರಿ. ಅವ ಇದ್ದಲ್ಲಿಗೇನೂ ಬರ್ತಾನ. ಹೀಗಾಗಿ ನಂಬಿಕರದರೆ ಓ ಎನ್ನನೇ ಶಿವನು, ನಂಬರು ನೆಚ್ಚರು ಬರಿದೆ ಕರೆವರು, ನಂಬಲರಿಯರಿ ಲೋಕದ ಮನುಜರು, ನಂಬಿಕರರಿ ಓ ಎನ್ನನು ಶಿವನು ಅಂತೇಳಿ ಬರ್ತದಲ್ಲ. ಹಂಗೆ ನೀನು ಸರಿಯಾಗಿ ಅವನ ನಂಬಿ ನೀ ಕರೆದೆ ಅಂತಂದರೆ ಅವನ ಮೇಲೆ ಭಾರ ಬಿಟ್ಟು, ಅವನ ಮೇಲೆ ಒಪ್ಪಿಗೆ ಕೊಟ್ಟು, ನನಗೆ ನಂದು ಏನಿಲ್ಲಪ್ಪ ಇದರಲ್ಲಿ, ನೀನು ನನಗೆ ಹೇಗಾದ್ರೂ ಮಾಡಿ ಕರುಣಿಸು ಅಂಥೇಳಿ ತಿಳ್ಕೊಂಡು ಬೇಡಿದಾಗ ನೀ ನಂಬಿಕೆಯಿಂದ ನೀ ಕರೆದೆ ಅಂತಂದರೆ ಆ ಪರಮಾತ್ಮ ನಿನಗೆ ಒಲಿದೇ ಒಲಿತಾನೋ. ಆದ ಒಂದು ನಿನ್ನ ಹಸಿರು ಗುಣಗಳನ್ನು ತೆಗೆದು ದೈವಿ ಗುಣ ಸಂಪತ್ತನ್ನು ಮಾಡಿ ನಿನ್ನ ಆತ್ಮಜ್ಞಾನದ ಉದ್ಧಾರಕ್ಕೆ ಅವನು ದಾರಿ ಮಾಡಿಕೊಡ್ತಾನು. ನೀನ ಇದೆಯಾ ಅನ್ನುವಂಥದ್ದನ್ನು ತಿಳಿಸ್ಕೊಡ್ಬೇಕಾದ್ರೆ ಕೆಲವೊಂದು ವಿಚಾರಗಳನ್ನು ಮೊದಲು ಹೇಳಿ ಇವನು ಬಿಡು, ಇವನು ಹಿಡಿ ಅಂತೇಳಿ ಹೇಳ್ತಾ ಬರ್ತಾರು. ಅದಕ್ಕೆ ಈಗ ಈ ಒಂದು 16ನೇ ಅಧ್ಯಾಯದಲ್ಲಿ ಹೇಳ್ಕೊಂತ ಬಂದಾರೆ. ನಿನ್ನೆ ಅಭಯ ವಿಚಾರವನ್ನು ಹೇಳಿದೆ. ಅದಕ್ಕೆ ಕೋಪ ಹೊಂಟದ ತಪವನ್ನು ಅಂತಂತಾರೆ ಅವರು. ಹಿಂಗೆ ಹಿಂದೆ ಮುಂದೆ ಬರ್ತಿರ್ತಾವಿಲ್ಲ ಇದರಲ್ಲಿ ವಿಚಾರ, ಕ್ರಮವಾಗಿ ನಮಗೆ ಕೇಳಕ್ಕೂ ಬರೋದಿಲ್ಲ, ಇರಲಿ. ಅದಕ್ಕೆ ಒಬ್ಬ ಸಾಧು ಇದ್ರೆ ಏನು ಮಾಡಿದವ, ಅವನು ನಿತ್ಯ ಸ್ನಾನ ಮಾಡ್ತಿದ್ದ, ಶ್ಲೋಕ ಅವು ಮಾಡ್ತಿದ್ದ, ತಿರುಗಾಡ್ತಿದ್ದ, ಸಂಚಾರ ಮಾಡ್ತಿದ್ದ, ಎಲ್ಲ ಮಾಡ್ತಿದ್ದ. ಒಂದು ದಿವಸ ರೋಡ್ ಹಿಡಿದು ಎದುರಿಗೆ ಬರ್ತಿದ್ದ. ಆದರೆ ಅವನ ಎದುರಿಗೆ ಒಬ್ಬ ಭಿಕ್ಷುಕ ಹೊರಟಿದ್ದ, ಬಗಲಲ್ಲಿ ಜೋಳಿಗೆ ಹಾಕ್ಕೊಂಡು ಒಂದು ಬಡಿಗೆ ಹಿಡ್ಕೊಂಡು ಇವು ಹೊರಟ ಕೂಡಲೇ ಅವನು ಏನು ಮಾಡ್ತಾನೋ, ಎದುರಿಗೆ ಬಂದು ದಾಟಿ ಹೋಗೋ ಮುಂದೆ ಆ ಭಿಕ್ಷುಕನ ಒಂದು ಭುಜ ಆ ಸಾಧು ತಾಗ್ತದೆ. ಅದು ಕೂಡಲೇ ಅವ್ನಿಗೆ ಭಾಳ ಸಿಟ್ಟು ಬಂದ್ಬಿಡ್ತದೆ. ಕೋಪ ಅಂದ್ರೆ ಅವ್ನಿಗೇನು ಉಗ್ರವಾದ ಕೋಪ ಬಂದಂಗೆ, ಹುಚ್ಚ ಕೊರಡ, ಎಂಥವಿದೆಯಾ ನೀನು, ಹಿಂಗೆ ಹಾಕಿದ್ಯಾ ನೀನು, ಕಣ್ಣು ಕಾಣ್ತಾವೋ ಇಲ್ಲೋ, ನನ್ನ ಮೈಲಿಗೆ ಮಾಡಿ ಇಟ್ಟು ನೀನು, ನಾನು ಸ್ನಾನ ಮಾಡಿ ಬಂದಿದ್ದೆ, ನಾನು ಮತ್ತೊಂದು ಸ್ನಾನಕ್ಕೆ ಹೋಗ್ಬೇಕು ಅಂತೇಳಿ ತನಗೆ ತಿಳಿದಿದ್ದೆ ಅವನಿಗೆ ಮಾತಾಡ್ತಾನು. ಅವ್ನು ಭಿಕ್ಷುಕ ಸುಮ್ಮನೆ ಅವನ ಮಕ್ಕ ಅಂತ ನಿಂದಿರ್ತಾನೆ. ಹೌದಾ, ಮತ್ತು ಹಿಂಗೇನ್ರಿ ಹಿಂಗಾರ, ಮತ್ತು ನಾನು ಸ್ನಾನ ಮಾಡಬೇಕಾಗತ್ತೆ ರೀ ಅಂದವ. ನೀ ಯಾಕೆ ಸ್ನಾನ ಮಾಡ್ತೀಯ ಅಂತ ಕೇಳ್ತಾನ. ನೀನು ಯಾಕೆ ಸ್ನಾನ ಮಾಡ್ತೀಯಾ? ನೋಡಪ್ಪ, ಹಸಿರು ಗುಣಗಳಂದ್ರೆ ನಿನ್ನಲ್ಲಿ ಕೆಟ್ಟ ಗುಣಗಳು ತುಂಬಿದಾವ, ಅದೇ ಒಂದು ಹೊಲಸಿದ್ದಂಗೆ. ಬರೀ ನನ್ನ ಮೈ ಮುಟ್ಟಿದ್ರೆ ನೀನು ನಾನು ಹೊಲಸಾದೆ, ಮತ್ತೆ ಮಡಿ ಮಾಡಬೇಕು ಅಂತೀಯ, ಆಗಬೇಕು ಅಂತೀಯ, ಮತ್ತೆ ಸ್ನಾನ ಮಾಡ್ಬೇಕಂತೀಯ. ಆ ಹೊಲಸ ಅದೇ ಇದ್ದಂಗೆ ನಿನ್ನ ಮಾತುಗಳಾಗಲಿ, ನಿನ್ನ ಅಂತರಂಗದಲ್ಲಿರುವಂಥ ಶಬ್ದಗಳು ಹೊರಗೆ ಬಂದ್ರೆ ನೀನು ನನ್ನ ಬೈದಿ, ಏನೇನೋ ಅಂದಿ, ಅವೆಲ್ಲವೂ ನನ್ನ ಮೈ ಮೇಲೆ ಬಿದ್ದಾವೆ. ನಾನು ಹೊಲಸಾಗಿಬಿಟ್ಟಿದ್ದನು, ನಾನು ಅವನು ತೊಳ್ಕೊಳಕ್ಕೆ ನಾನು ಸ್ನಾನ ಮಾಡಬೇಕು ಅಂತ ನಂತರ ಈ ರೀತಿಯಾಗಿ ತಿಳ್ಕೊಂಡು ಅವಾಗ ಸಾಧುಗಳು ಬರ್ತದೆ. ಹೌದಲ್ಲ, ಇಷ್ಟೆಲ್ಲ ಆಚರಣೆ ಮಾಡ್ಕೊಂತ ಬಂದು ಇನ್ನೂ ನನಗೆ ಈ ಒಂದು ಕೋಪವನ್ನು ತಡ್ಕೊಳ್ಳೋದು, ಈ ಸಿಟ್ಟನ್ನು ಅಂತದ್ದು ಬಿಡೋದು ಬರುವಂತಲ್ಲ ಅಂತೇಳಿ ತಿಳಿದು ಒಪ್ಪಿಕೊಂಡು ತನ್ನಷ್ಟು ತಾನೇ ನಾಚಿಕೊಂಡು, ಅಂದರೆ ಒಂದೊಂದು ಗುಣಗಳನ್ನು ಒಬ್ಬೊಬ್ಬರಿಂದ ಏನೇನೋ ಯಾವುದೋ ರೂಪದಿಂದ ಅದು ಅರ್ಥ ಆಗ್ತಿರ್ತದೆ, ತಿಳಿತಿರ್ತದೆ. ಹೌದಲ್ಲ, ನಾನು ಏನು ತಿಳ್ಕೊಂಡಿದ್ದೆ, ಇರೋದು ಹೆಂಗಿದೆ, ಆ ನಿಜ ಸ್ಥಿತಿ ಅರಿವಾಗಬೇಕಂತಿದ್ರೆ ಈ ರೀತಿ ನಾವು ಇಲ್ಲಿ ಇಂಥ ಸತ್ಸಂಗದಲ್ಲಿ ಬಂದಾಗ ಜನರೊಡನೆ ಯಾವುದೋ ಒಂದು ವಿಚಾರದಿಂದ ಚಿಂತನೆ ಮಂಥನ ಮಾಡುವಾಗ ಆಗ್ತಿರ್ತದೆ. ಅದರ ಸಲುವಾಗಿ ಇದೇ ರೀತಿಯಾಗಿ ನೀವು ಎಲ್ಲ ಗುಣಗಳನ್ನು ಕಳ್ಕೋಬೇಕು. ಹಸುರಿ ಸಂಪತ್ತು ಯಾವುವು, ದೈವಿ ಸಂಪತ್ತುಗಳು ಯಾವುವು ಅನ್ನುವಂಥ ಮಾತಿನಲ್ಲಿ ಇಲ್ಲಿ ಹಾಗೆ ಹೇಳ್ಕೊಂತ ಬಂದರು. ಅದಕ್ಕೆ ಈ ರೀತಿ 24 ಗುಣಗಳನ್ನು ಅವರು ತಿಳಿಸಿದಾರೆ. ಅವು ಎಲ್ಲವನ್ನು ಒಂದೊಂದು ಬಿಡಿಯಾಗಿ ಹೇಳ್ತಾರೆ. ಅದನ್ನೇ
ನಿನ್ನೆ ಪ್ರಭು ಅವರು ಅಭಯಂ ಅಂತ ಹೇಳಿದಾರೆ ನೋಡ್ರಿ, ಭಯ ಇರಬಾರ್ದು, ಹಿಂಗೆ ಧೈರ್ಯ ಅನ್ನುವಂಥದ್ದು ಇರಬೇಕು. ಇವಿಷ್ಟು ಗುಣಗಳನ್ನು ಒಂದೊಂದು ರೀತಿಯಿಂದ ಬಿಡಿಯಾಗಿ ಹೇಳ್ಕೊಂತ ಬಂದರು. ಅದಕ್ಕೆ ನಾವು ಸಾಧನೆ ಮಾಡ್ತಾ 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 ಎಳ್ಳೆನಿತು ದುಷ್ಟ ಗುಣಗಳನ್ನು ಬಿಡುತ್ತಾ ಎಳ್ಳೆನಿತು ಸದ್ಗುಣಗಳನ್ನು ಸಂಗ್ರಹ ಮಾಡುತ್ತಾ ಆ ಸದ್ಗುರುನ ಪಾದಕ್ಕೆ ನಾವು ಸ್ಥಿರವಾಗಿ ಎರಗಿದರೆ ನರಸುರರು ಸಿರಿಸುರಿದು. ಗುರುಗಳಿಗೆ ಹಿರಿಯರಿಗೆ ಸ್ಥಿರವಾಗಿ ಎರಗಿದರೆ ನರಸುರರು ಸಿರಿಸುರಿದು ಕೈಲಾಸಕರ ತಲಾಮಲಕ ಸರ್ವಜ್ಞ. ಹಂಗೆ ಆ ಸದ್ಗುರುನಾಥನಿಗೆ ನಾವು ಶರಣು ಹೋದಾಗ ಬರೀ ಶರಣಂದ್ರೆ ಬರೀ ನಮಸ್ಕಾರ ಮಾಡೋದು ಒಂದೇ ಅಲ್ಲ, ಕಾಯ ವಾಚ ಮನಸ ತ್ರಿಕರಣಪೂರ್ವಕವಾಗಿ ನಾವು ಅವನಿಗೆ ಶರಣು ಹೋದದ್ದಾದರೆ, ಅವನ ಸೇವಾದಿಗಳನ್ನು ಮಾಡಿದ್ದಾದರೆ, ಅವನ ಮನಸ್ಸು ಅಲಿಸಿ ಪರಿಪ್ರಶ್ನೆಯ ಸೇವೆಯ ಅಂತೇವಲ್ಲ ಆ ರೀತಿಯಾಗಿ ಕೊಂಡದ್ದಾದರೆ ಆ ಗುರುನಾಥಿಗೆ ಎಲ್ಲವೂ ಗೊತ್ತಿರ್ತದೆ. ಈಗ ಆ ಮಟ್ಟದೊಳಗದಾನು, ಎಲ್ಲಿದಾನು, ಎಷ್ಟೈತಿ, ಇವನ ಮನಸ್ಸು ಯಾವ ವಿಚಾರದಲ್ಲಿದೆ ಅಂತೇಳಿ ತಿಳ್ಕೊಂಡ ಅವನ ಗುಣಕ್ಕೆ ತಕ್ಕಂತೆ ಅನೇಕ ವಿಚಾರಗಳನ್ನು ತಿಳಿಸ್ತಿರ್ತಾನೆ. ಅದಕ್ಕೆ ಒಂದು ಊರಿನಲ್ಲಿ ಒಬ್ಬ ಶ್ರೀಮಂತ ಇದ್ದ. ಆ ಶ್ರೀಮಂತ ಇದ್ರೆ ಅವನು ಸಾಧಕನೂ ಇರ್ತಾನೋ, ಶ್ರೀಮಂತೂ ಇರ್ತಾನೋ, ವಿದ್ಯಾವಂತನೂ ಇರ್ತಾನೋ, ಅನೇಕ ಗ್ರಂಥಗಳನ್ನು ಓದಿರ್ತಾನೋ, ತಾನು ಪಾಂಡಿತ್ಯನೆಂಬ ಸ್ವಲ್ಪ ಸ್ವಾಭಿಮಾನ ಅನ್ನುವಂಥದ್ದು ಅವನಲ್ಲಿ ಇರ್ತದೆ. ಇದ್ದಾಗೇನು ಆದರೂ ನಾನು ಎಲ್ಲರ ಗುರುವಿನಲ್ಲಿ ಹೋಗಬೇಕು, ಏನಾದರೂ ಕೇಳಬೇಕು, ಹೇಗಾದರೂ ಕೇಳಿ ನಾನು ಆತ್ಮಜ್ಞಾನ ಪಡಿಬೇಕು, ಅವರಿಂದ ಉಪದೇಶ ಪಡಿಬೇಕು ಅಂತೇಳಿ ಊರೂರ ಯಾರಿದ್ದಾವೆ ಅಂತವ್ರದಾರು ಅಂತೇಳಿ ಕೇಳ್ಕೊಂತ ಹೋದಾಗ ಒಂದು ಊರಿನಲ್ಲಿ ನೋಡಪ್ಪ ಇಲ್ಲೊಂದು ಊರ ಹೊರಗೆ ಒಂದು ದೊಡ್ಡ ಕುಟೀರಿದೆ ಅಥವಾ ಗವಿ ಇದೆ, ಅಲ್ಲೊಬ್ರು ಅದಾರು ಸಾಧುಗಳು, ಅಲ್ಲಿ ಹೋದ್ರಿಂದ ನಿನ್ನ ಕೆಲಸ ಆಕೈತಿ ನೋಡು ಅಂಥೇಳಿ ಕೆಲಸ ಅವನು ಏನು ಮಾಡ್ತಾನು, ಹೇಳ್ತಾರಲ್ಲ ಊರಾಗ. ಆಯಿತು ಅಂತ ಹೇಳಿ ಕೆಲಸ ಅವನು ಏನು ಮಾಡ್ತಾನು, ಆಯಿತು ನಾನು ಹೋಗಬೇಕು, ಹೆಂಗೆ ಮಾಡಲಿ ಏನು ಮಾಡಲಿ ಅಂತೇಳಿ ತಿಳಿದ ಸೀದಾ ಅಲ್ಲಿ ಹೋಗ್ತಾನು. ಹೋದಾಗ ಅದೇ ಯಾಕಂದ್ರೆ ಅನನ್ಯಸ್ಸಿಂತಾಯಂತೋ ಮಾಮ ಈ ಜನ ಪರ್ಯುಪಾಸತಿ ಇದೆ, ಭಗವದ್ಗೀತೆಯಲ್ಲಿ ಬರ್ತದೆ, ಹಿಂದೂ ಮುಂದೆ ಎಲ್ಲ ಬೇಕಾದಷ್ಟು ಸಲ ಕೇಳ್ತೇವೆ. ಅದಕ್ಕೆ ಅವ್ನು ಹೋಗಿ ನೋಡಿದ, ಅವರು ತಮ್ಮ ಸ್ವಧ್ಯಾನದಲ್ಲಿ ಸುಮ್ಮನೆ ಕೂತ್ಕೊಂಡಿದ್ರು ಆ ಗುರುಗಳು. ಯಾರಿವ ಪರ್ಷಿಯಾ ದೇಶದ ಜರತೃಷ್ಣನೆಂಬ ಒಬ್ಬ ಆತ್ಮಜ್ಞಾನಿ, ಬಹಳ ಹೆಸರಾದ ಜ್ಞಾನಿ. ಅದಕ್ಕೆ ಆ ಜರತೃಷ್ಣ ಗುಹೆಯೊಂದಿಗೆ ಧ್ಯಾನ ಮಾಡ್ತಿದ್ದ. ಆ ಧ್ಯಾನ ಮಾಡುವಾಗ ಆ ಸಮಯದಲ್ಲಿ ಓರ್ವ ಶ್ರೀಮಂತ ಅವನನ್ನು ಭೇಟಿಯಾಗಲು ಅಲ್ಲಿಗೆ ಹೋದ. ಆ ಶ್ರೀಮಂತನ ಉಡುಗೆ ತೊಡುಗೆ ಬಹಳ ಸುಂದರವಾಗಿತ್ತು. ಮೆಲ್ಲನೆ ಗುಹೆಯೊಳಕ್ಕೆ ಪ್ರವೇಶಿಸಿ ನೋಡಲು ಜರತೃಷ್ಣ ಸಮಾಸ್ಥಿತಿಯಲ್ಲಿರುವುದನ್ನು ಕಂಡು ಗಮನಿಸಿ ಇದೇ ಒಂದು ನನ್ನ ಸುಸಮಯ ಅಂತ ತಿಳಿದ ಹೋಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕಿದ. ಉತ್ತಮಂ ದೀರ್ಘದಂಡಂಚ ಮಧ್ಯಮಂ ಶಿರದಂಡಂಚ ಕನಿಷ್ಠಮಂ ಕರದಂಡಂಚ ಬಸವಾನಂದರು ಹೇಳ್ತಾರಲ್ಲ, ಹಂಗೆ ಅವ್ನು ದೀರ್ಘದಂಡ ಪ್ರಣಾಮಗಳನ್ನು ಹಾಕಿ ಮತ್ತೆ ಇದನ್ನು ಮಾಡಿ ಈ ಕಡೆ ಮತ್ತೆ ಸೈಡ್ ಬಂದು ಅದನ್ನಿಂದ ಕೈ ಮುಕ್ಕೊಂಡ. ಅವಾಗ ಅವರ ಧ್ಯಾನ ದೃಷ್ಟಿಯಿಂದ ನೋಡಿದಾಗ ಅವ್ರ ಕಡೆ ದೃಷ್ಟಿ ಬೀರಿ, ಯಾರಪ್ಪ ನೀನು, ಯಾಕೆ ಬಂದೀಯಾ, ಏನು ನಿನ್ನ ಸಮಾಚಾರ? ಇಲ್ಲ ಗುರುಗಳೇ, ನಾನು ಹಿಂಗೆ ನಿಮ್ಮಲ್ಲೇ ಉಪದೇಶ ಜ್ಞಾನೋಪದೇಶವನ್ನು ಪಡಿಬೇಕಂತ ಬಂದೇನು ಅಂತ ಹೇಳಿದ. ಹೌದು, ನನ್ನಿಂದ ಏನಾಗಬೇಕಪ್ಪ ನಿನಗೆ? ಆಯಿತು ನೋಡೋಣ, ಸಮಯ ಬಂದರೆ ಹೇಳೋನು, ನಾನೊಂದು ಕೆಲಸ ಹೇಳ್ತೇನೆ, ನಾವು ಒಂದು ಕೆಲಸ ಮಾಡು, ನೀನು ಏನು ಮಾಡ್ಬೇಕು ಹಂಗೆ ಕೇಳಿದ. ಮತ್ತೊಂದು ಕೈ ಮುಗಿದ, ಮತ್ತೆ ಪ್ರಶ್ನೆ ಮಾಡಿದ. ಅವಾಗ ನೋಡು, ಅಲ್ಲಿ ಒಂದು ಚಿಮ್ನಿ ಬಿಟ್ಟಿದೆ ಕಿಟಕಿಯೊಳಗೆ ಮನ್ಯಾಗ, ಅದನ್ನು ನೀನು ದೀಪ ಮುಗಿಸು, ಹಚ್ಚು, ಆಮೇಲೆ ನೋಡೋಣ ನಿನಗೇನು ಹೇಳೋದು ಹೇಳ್ತೇನೆ, ಮುಂದಿನ ಕೆಲಸ ಆಮೇಲೆ ಆಗಲಿ ಅಂತ ಹೋದ. ಕಡ್ಡಿ ತಗೊಳ್ತಾನು, ಎಷ್ಟೊಂದು ಕಡ್ಡಿಗಳನ್ನು ಗೀರಿದ್ರು ದೀಪ ಹತ್ತೇ ಹೊಲ್ತು. ಏನು ಮಾಡ್ಬೇಕಿನ್ನು ಹತ್ತುವಲ್ತಲ್ಲ, ಇನ್ನು ಗುರುಗಳನ್ನ ಕೇಳು ಅಥವಾ ಏನು ಪ್ರಯತ್ನ ಮಾಡಲಿ, ನಾನು ಅವಾಗ ಏನು ತಿಳಿದ ಮತ್ತೊಂದು ಗುರುವಿನಲ್ಲಿ ಬಂದು ಪ್ರಶ್ನೆ ಮಾಡಿ. ಅವಾಗ ಸೂಕ್ಷ್ಮವಾಗಿ ವಿಚಾರ ಮಾಡಿ, ಹೌದಾ ಹಿಂಗೆ ಹತ್ತುವಲ್ತ, ನೋಡು ಚಿಮ್ನಿ ಒಂದು ಸ್ವಲ್ಪ ಬಾಯಿ ತೆಗೆದು ನೋಡು, ಅದರೊಳಗೆ ಏನು ದೋಷ ಹೊಂದಿದೆ ನೋಡ್ಕೋ, ಆ ದೋಷವನ್ನು ನೀವು ಹೊರ ಹಾಕಿ ಮತ್ತೆ ಪ್ರಯತ್ನ ಮಾಡು ಅಂದರು. ಹೌದಂತೇಳಿ ನಾವು ಚಿಮ್ನಿ ಬಿಟ್ಟು ತೆಗೆದ ಅದನ್ನು ಬಾಗಿಸಿ ನೋಡಿದ. ಅದರಲ್ಲಿ ಎಣ್ಣಿಲ್ಲ, ನೀರು ತುಂಬಿರ್ತಾರೆ. ನೀರು ಹೊರಗೆ ಹಾಕ್ತಾನು, ಇದರಲ್ಲಿ ನೀರಿದೆ, ಹೆಂಗೆ ಹತ್ಬೇಕಾದ ದೀಪ ಅಂತಂದ. ಆಯ್ತು ಅಂತೇಳಿ ಈಗಾರ ದೀಪ ಹಚ್ಚು ಅಂದ್ರೆ ಅದ್ರಾಗ ನೀರು ತೆಗೆದಲ್ಲಪ್ಪ, ಎಣ್ಣೆ ಹಾಕು, ಎಣ್ಣೆ ಹಾಕಿ ಮತ್ತೆ ದೀಪ ಮುಡಿಸು ಅಂತ ಹೇಳಿದ್ರು. ಆಯ್ತು ಅಂತ ಹಾಗೇ ಮಾಡಿದವ, ಆದರೂ ದೀಪ ಹತ್ತಲಿಲ್ಲ. ಮತ್ತೆ ಇನ್ನೇನು ಮಾಡಲಿ ಅಂತ ಮತ್ತೆ ಇನ್ನೇನು ಮಾಡೋಕೆ ವಿಚಾರ ಮಾಡಕತ್ತ. ನೋಡು, ಇನ್ನೂ ಆ ಬತ್ತಿ ಒಳಗೆ ತೇವಾಂಶ ಇದೆ, ನೀರಿನ ಅಂಶ ಇದೆ, ಅದ್ರ ಸಲುವಾಗಿ ಹಚ್ಚಲ್ತದೆ. ಅದನ್ನು ಬತ್ತಿ ಹೊರಗೆ ತೆಗಿ, ಬಿಸಿಲಿನಲ್ಲಿ ಅದನ್ನು ಒಣಗಾಕು, ಆಮೇಲೆ ಅದನ್ನು ಮತ್ತೆ ಪೋಣಿಸು, ಅವಾಗ ಸರಿಯಾಗಿ ದೀಪ ಮುಡಿತದ ಅಂಥೇಳಿ ಮತ್ತೆ ಸೂಕ್ಷ್ಮವಾಗಿ ಅವನಿಗೆ ವಿಚಾರವನ್ನು ತಿಳಿಸಿದ. ಆ ರೀತಿಯಾಗಿ ಬಿಸಿಲಿನಲ್ಲಿ ಆ ಬತ್ತಿಯನ್ನು ಒಣಗಿ ಹಾಕಿ ಅದು ಒಣಗಿದ ಮೇಲೆ ಮತ್ತೆ ಅದನ್ನು ಹಸಿದು ಅದೇ ಚಿಮಣಿಯಲ್ಲಿ ಎಣ್ಣೆ ಹಾಕ್ಕೊಂಡು ಅದನ್ನು ದೀಪ ಮುಡಿಸಿದ. ದೀಪ ಪ್ರಕಾಶಮಾನವಾಗಿ ಬೆಳಗಾಕಿತ್ತು. ಆವಾಗ ಬೆಳಗು ಮುಂದೆ ಏನಾಯಿತು, ಬಹಳ ಸಂತೋಷ ಆಯಿತು ಅವನಿಗೆ.
ಹಿಂಗೆ ಮತ್ತು ಗುರುಗಳೇ ಈ ಪೂಜ್ಯರೇ ಮತ್ತು ದೀಪ ಮುಡಿಸ್ತು. ಹೌದು, ಭಾಳ ಚಲೋ ಆಯ್ತು. ಮತ್ತು ನನಗೆ ಇನ್ಮೇಲೆ ಜ್ಞಾನೋಪದೇಶವನ್ನು ಕೊಡ್ರಿ ಮಾಡಿರಿ ಅಂತ ಹೇಳಿದೆ. ಆಯ್ತಲ್ಲ ನಿಮಗೆ ಮತ್ತು ಇನ್ನೇನು ಬೇಕು, ಆಯ್ತಲ್ಲ ನೀವು ಉಪದೇಶ ಆದಂಗೆ ಆಯಿತು, ನೀವು ಹೋಗಿಬಿಡು ಅಂತಂದರು. ನಿನ್ನ ಸಹನೆ ತಾಳ್ಮೆ ಹೇಳೋ ವಿಚಾರ ಕೇಳಿದಾಗ ನೀನು ಹೇಳಿದ್ದನ್ನ ಆಜ್ಞಾಪಾಲನೆ ಮಾಡಿದೆಲ್ಲ ಅದು ಗೊತ್ತಾಯಿತು. ಆಯಿತು, ಇಲ್ಲ ನನಗೆ ಇದರ ಅರ್ಥ ಸರಿ ಆಗಲಿಲ್ಲ, ಮತ್ತು ನನಗೆ ನಿಮ್ಮ ಬಾಯಿಂದನೇ ಕೇಳಬೇಕು, ಆ ನುಡಿಗಳನ್ನ ನಾನು ವಿಚಾರಿಸಿಕೊಂಡು ನಾನು ಉದ್ಧಾರ ಆಗ್ತೇನೋ ಅಂಥೇಳಿ ಮತ್ತೊಮ್ಮೆ ಕೇಳ್ಕೊಂಡು ಅವನಲ್ಲಿ. ಆಯಿತು ಅಂಥೇಳಿ, ನೋಡು ನೀನೇ ಒಂದು ಚಿಮಣಿ ಬುದ್ಧಿ ಅಂತ ಹೇಳ್ಕೊ, ನಿನ್ನ ದೇಹನ ಅಂತ ಹಂಗೆ ತಿಳ್ಕೊ, ನಿನ್ನಲ್ಲೇ ದುರ್ಗುಣಗಳು ಅಸರಿ ಗುಣಗಳು ತುಂಬಿಕೊಂಡಿದ್ದಾವೆ, ಅವನ್ನೆಲ್ಲವನ್ನು ಹೊರಗೆ ಹಾಕು. ನಾನು ಓದಿದವ, ನಾನು ಶ್ರೀಮಂತ, ನಾನು ಚಲುವ, ನಾನು ಅಧ್ಯಾತ್ಮ ಸಾಧನೆಗೆ ಅಲ್ಲೆಲ್ಲ ಅಡ್ಡಾಡ್ತಾ ಇದ್ದೇನು, ಇವೆಲ್ಲ ಭಾವನೆಗಳನ್ನು ದೂರ ಹಾಕು. ಅವನ್ನ ನೀ ಎಲ್ಲವನ್ನು ಹೊರಗೆ ಹಾಕಿದಾಗ ಅದನ್ನು ವೈರಾಗ್ಯವೆಂಬ ಬಿಸಿಲಿನಲ್ಲಿ ನೀನು ಒಣಗಿ ಹಾಕು. ನಿನ್ನಲ್ಲಿರುವಂಥ ಭಾವನೆಗಳನ್ನು ಎಲ್ಲವನ್ನು ತ್ಯಾಗ ಮಾಡುವರ. ಅಲ್ಲಿ ಹೆಂಗೆ ಬಿಸಿಲಿಗೆ ಬತ್ತಿ ಒಣಗಿ ಹಾಕಿದಲ್ಲ ಆ ರೀತಿಯಾಗಿ ನೀನು ಒಣಗಿ ಹಾಕು. ಆವಾಗ ನಿನಗೆ ತಾನೇ ಆತ್ಮಜ್ಞಾನದ ಅರಿವು ಆಗ್ತದೆ. ಹಿಂಗೆ ಗುರು ಸೇವಾದಿಗಳನ್ನು ಮಾಡ್ಕೊತ ಹೋಗು, ಬಂದ ಅತಿ ಸತ್ಕಾರ ಮಾಡು. ಇವೆಲ್ಲ ಅದಾವಲ್ಲ ಸದ್ಗುರುಗಳ ಒಂದು ಸಂಪಾದನೆ. ಅಂತ ಒಂದು ಸಂಪಾದನೆ ಮಾಡ್ತಾ 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 ನಿನ್ನ ಕಾರ್ಯದಲ್ಲಿ ನೀನು ಸದಾ ನಿರತನಾದಡೆ ಗುರುವಿನ ಮಾತಿಗೆ ನೀನು ಒಪ್ಪಿಗೆ ತಗೊಂಡು ಅವನಲ್ಲಿ ಸೇವಾದಿಗಳನ್ನು ಮಾಡ್ತಾ ನೀನು ಶಾಸ್ತ್ರ ಶ್ರವಣ ಮಾಡಿದೆ ಅಂತಂದರೆ ನಿನಗೆ ಆತ್ಮಜ್ಞಾನ ದೂರ ಇಲ್ಲಪ್ಪ. ಆಯ್ತು ತಗೋ, ಮೊದಲ ನಿನ್ನ ದುರ್ಗುಣಗಳನ್ನು ಕಳ್ಕೊ, ಅಸರಿ ಭಾವನೆಗಳನ್ನು ಕಳ್ಕೊ, ದೈವಿ ಗುಣಗಳನ್ನು ನೀನು ಸಂಪಾದನೆ ಮಾಡಿ ಉದ್ಧಾರ ಆಗುವಂತ ಹೇಳಿ ಕಳಿಸಿರು. ಅವಾಗ ದೀಪ ಹೆಂಗೆ ಎಲ್ಲ ದಿಕ್ಕಿಗೆ ಪ್ರಸಾರ ಆಗ್ತಿರ್ತದಲ್ಲ, ಒಂದೇ ಕಡೆ ಬೆಳಕು ಬೀಳೋದಿಲ್ಲ ನೋಡ್ರಿ. ಅದು ಆ ರೀತಿಯ ಆತ್ಮಜ್ಞಾನದ ಒಂದು ಆ ಗುರು ಹೇಳಿದಂಥ ಮಾತುಗಳನ್ನು ಕೇಳ್ಕೊಂಡು ತಿಳ್ಕೊಂಡು ಮತ್ತು ತನ್ನ ಸಾಧನೆಯಲ್ಲಿ ಮುಂದುವರಿದ ಅಂತ ಬರ್ತದೆ. ಈ ರೀತಿಯಾಗಿ ನಾವು ನೀವುಗಳು ಎಷ್ಟೇ ಕೇಳಿ ಎಷ್ಟೇ ಹೇಳಿ ಏನಾದರೂ ಸಾಧ್ಯ ಆದಷ್ಟು ಈಗ ಹೇಳಿದ್ರಲ್ಲ ಎಳ್ಳಿನಿತ್ತು ಅಂತೆ, ಆ ರೀತಿಯಾಗಿ ನಾವು ತಿಳ್ಕೊಂಡ ಸ್ವಲ್ಪ ಈ ಮಾನವ ಜನ್ಮದ ಸಾರ್ಥಕತೆ ಸಾಫಲ್ಯತೆ ಪಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಈಗಿಲ್ಲದ್ರೆ ಇನ್ನೊಂದು ಜನ್ಮಕ್ಕಾಗಲಿ ಈ ರೀತಿಯಾಗಿ ನೀವು ತಿಳ್ಕೊಂಡು ಮುಂದುವರಿಯೋಣ. ಈ ಒಂದು ಅಸುರಿ ಗುಣ ಮತ್ತು ದೈವಿ ಗುಣಗಳ ವಿಚಾರಗಳನ್ನು ಅವು 16-24 ಬರೆದರು. ಆ ಗುಣಗಳನ್ನು ಆಯಿತು ಅದೊಂದು ಅನುಕ್ರಮವಾಗಿ ಅವರು ತಮ್ಮ ಸ್ವ ಅನುಭವದಿಂದ ಮುಂದುವರಿಸ್ತಾರೆ ಅಂತ ತಿಳ್ಕೊಂಡು ನನ್ನ ಎರಡು ಮಾತಿಗೆ ನಾನು ವಿರಾಮ ಕೊಡ್ತೇನೆ. ಇಲ್ಲ ಹೇಳೋದಿಲ್ಲ. ಗುರುರ್ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪರಮ ಪೂಜ್ಯ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶ್ರೀ ಅಭಿನವ ನಿಜಗುಣ ಪಂಗಳ ಶ್ರೀಚರಣ ಕಮಲಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಬಸವಾನಂದ ಅಜ್ಜವರ ಶ್ರೀಚರಣ ಕಮಲಗಳನ್ನು ಹೃನ್ಮಂದಿರದಲ್ಲಿ ಸ್ಥಾಪಿಸಿ, ಜಗತ್ವಂದ್ಯರು ಸಾಕ್ಷಾತ್ ಪರಶಿವನ ಅವತಾರಿಗಳು ಸಾಧು ಚಕ್ರವರ್ತಿ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳಲ್ಲಿ ಶಿರಸಾಷ್ಟಾಂಗ ಪೂರ್ವಕವಾಗಿ ನಮನಗಳನ್ನು ಗೈಯುತ್ತಾ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಆರೂಢ ಜ್ಯೋತಿ ಶಿವಪುತ್ರಪ್ಪ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳನ್ನು ಮನದೊಳು ಸ್ಮರಿಸಿಕೊಂಡು ಇಲ್ಲಿರುವಂತಹ ಸರ್ವಶರಣರಿಗೆ ಶರಣಾರ್ಥಿಗಳನ್ನು ತಿಳಿಸುತ್ತಾ, ನಡೆದಿರುವಂಥ ಶಾಸ್ತ್ರ ಶ್ರೀಮದ್ ಭಗವದ್ಗೀತಾ ಎನ್ನುವ ಗ್ರಂಥದ 16ನೇ ಅಧ್ಯಾಯದ 3ನೇ ಶ್ಲೋಕದ 1ನೇ ಚರಣವನ್ನು ಇಲ್ಲಿವರೆಗೆ ವಿಚಾರ ಮಾಡಲಾಗಿದ್ದು, ಈ ಒಂದು ಅಧ್ಯಾಯದಲ್ಲಿ ದೈವಿ ಅಸುರ ಸಂಪತ್ತಂತ ಇಲ್ಲಿ ಹೇಳಿಕೆ ಅಂತ ಬಂದಾರ. ಯಾವ ದೈವ ಅಸುರ ಸಂಪತ್ ವಿಭಾಗ ಯೋಗ ಅಂತ ಹೇಳಿದರು. ಈ ದೈವಿ ಗುಣ ಮತ್ತು
ಅಸುರಿ ಗಣಗಳನ್ನು ವಿಭಾಗಪಡಿಸಿ ಇಲ್ಲಿ ಹೇಳಲ್ಪಟ್ಟಿರುವಂಥದ್ದು ಅಂತ ಹೇಳಿದರು. ಇದರಲ್ಲಿ ಒಂದು ಮೊದಲನೆಯ ಗುಣವಾಗಿರುವಂಥ ಅಭಯ ಗುಣಲಕ್ಷಣವನ್ನು ಹೇಳಿ ಮುಂದೆ ಇದಕ್ಕೆ ಸಂಬಂಧಪಟ್ಟಂಥ ಜ್ಞಾನಯೋಗ ಅವಸ್ಥಿತ ಅಂತನೂ ನಿನ್ನೆ ಹೇಳಿಕೆ ಅಂತ ಬಂದರು. ಇದು ಒಂದು ಗುಣ, ಅಭಯ ಅನ್ನುವಂಥ ಒಂದು ಗುಣ ಎಲ್ಲದ ಕಡೆ ವಿಚಾರ ಮಾಡ್ಬೇಕಂತ ಹೇಳ್ಯಾರ ಅವರು. ಬರೀ ಪ್ರಪಂಚದಾಗ ನನಗೆ ಧೈರ್ಯ ಇತ್ತು, ಪಾರಮಾರ್ಥದಾಗಿಲ್ಲದ್ರೆ ಕೆಲಸ ಕೊಡಂಗಿಲ್ಲ. ಪಾರಮಾರ್ಥದಲ್ಲಿನೂ ಬೇಕು. ಪಾರಮಾರ್ಥದಲ್ಲಿ ಯಾವ ರೂಪದಲ್ಲಿ ಇರಬೇಕಪ್ಪ ಅಂತಂದ್ರೆ ಶರೀರೇಂದ್ರಿಯಾದಿಗಳ ಮೊದಲು ಮಾಡಿಕೊಂಡು ವಿಷಯ ಪ್ರಪಂಚವು ನಶ್ವರ, ಇದು ಕ್ಷಣಿಕ ಅಂತ ತಿಳಿದು ಕೇಶಿ ಇದರ ಮೇಲೆ ನಿರಾಸಕ್ತನಾಗಿರುವುದೇ ಧೈರ್ಯ. ಯಾವಾಗಲೂ ಇದು ಸ್ಥಿರ ಇರಬೇಕು. ಎಂತಹ ಸಂದರ್ಭ ಬಂದ್ರೂ ಇದರ ಕಡೆ ಮೋಹಿತನಾಗದೆ, ಶರೀರೇಂದ್ರಿಯಾದಿಗಳು ಸಾಮಾನ್ಯ ಇದ್ದಾವೆ, ನೀವು ಹೊರಗಿನ ಪ್ರಪಂಚದ ವಿಷಯಗಳೇ ಅಷ್ಟು ಮೋಹ ಆಕರ್ಷಣೆ ಮಾಡ್ತಿರ್ಬೇಕಾದ್ರೆ ಸ್ವತಂತ್ರವಾಗಿ ನಮ್ಮ ಶರೀರೇಂದ್ರಿಯಾದಿಗಳು ನಮಗೆ ಏನಾದ್ರು ದುಃಖ ಕೊಡ್ತಾವಂದ್ರೆ ಅದರ ಮೇಲೆ ನಿರ್ಭಯ ಸ್ಥಿತಿ ಉಂಟು ಮಾಡಿಕೊಳ್ಳಬೇಕಾಗಿತ್ತಪ್ಪ ಅಂತಂದ್ರೆ ಅದರ ಜ್ಞಾನ ಸರಿಯಾದ ರೀತಿಯಿಂದ ತಿಳಿದಿರಬೇಕು. ಇದು ಅಂತರಂಗದಲ್ಲಿ ತೋರುವಂಥ ಭಾವವೇ ಹೊರತು ಬಹಿರಂಗದಲ್ಲಿ ತೋರುವಂಥದ್ದಲ್ಲ. ಇದು ಬಹಿರಂಗದಲ್ಲಿ ತೋರ್ತದೇನಿಲ್ಲ. ಅದಕ್ಕಾಗಿ ಇದು ಪಾರಮಾರ್ಥದಲ್ಲಿರಬೇಕು. ಈ ಕ್ರಮವನ್ನು ಅನುಸರಿಸಿಕೊಂಡು ಹೋಗುವಂಥದ್ದು ಏನೈತಲ್ಲ, ಏನು ಪ್ರಕ್ರಿಯೆ ಹೇಳ್ಯಾರ ಕ್ರಮ, ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ, ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಮಾಡಿ ಇದು ಹಂಗೆ ಆಗೋದಲ್ಲ. ಇದಕ್ಕೊಂದು ಪ್ರಕ್ರಿಯೆ, ಕ್ರಮ ಸಾಧನಗಳನ್ನು ಏನು ಹೇಳ್ಯಾರ ಶಿಷ್ಯನಿಗೆ, ಅದಕ್ಕೆ ಅವರು ನಿಜಗೊಂಡ್ರು ಯಾವುದೇ ಗ್ರಂಥ ತೆಗಿರಿ, ಯಾವುದೇ ಇರಲಿ, ನಿಜಗೊಂಡ್ರು ಇರಲಿ, ಸರ್ಪಭೂಷಣರೇ ಇರಲಿ, ಮಹಾಲಿಂಗರಂಗರೇ ಇರಲಿ, ಉಪನಿಷತ್ತೇ ಇರಲಿ, ಮೊಟ್ಟ ಮೊದಲನೇ ವಿಷಯ ಏನು ಪ್ರತಿಪಾದನೆ ಮಾಡ್ಯಾರ, ಇಲ್ಲಿ ಅಧಿಕಾರಿ ಸಂಬಂಧ ಪ್ರಯೋಜನ ವಿಷಯ. ಇಲ್ಲಿ ಅಧಿಕಾರಿ ಯಾರು? ಕೇಳುವಂಥವನು ಒಬ್ಬ ಅಧಿಕಾರಿ, ಅದಕ್ಕೆ ಹೇಳ್ತಕ್ಕಂಥವನು ಒಬ್ಬ ಅಧಿಕಾರಿ, ಇಬ್ಬರನ್ನು ಮಾಡ್ಯಾರ. ಯೋಗ್ಯ ಗುರು ಇರಬೇಕು, ಯೋಗ್ಯ ಶಿಷ್ಯ ಇರಬೇಕು. ಇದು ಮೊದಲನೇದು. ಅಧಿಕಾರಿ ಸಂಬಂಧ ಏನು? ಇಲ್ಲಿ ಏನು ಸಂಬಂಧ ಅದ? ನಮ್ಗೇನು ಅವ್ರ ಅಣ್ಣಲ್ಲ, ತಮ್ಮಲ್ಲ, ಬೀಗರಲ್ಲ, ಬಿಜ್ಜರಲ್ಲ, ಇವ್ರೇನು ಸಂಬಂಧಿಕರೇನು? ಇವು ಸಂಬಂಧ ಅಲ್ಲಿ ಪ್ರಪಂಚದಾಗ ನಡೀತಾವೆ. ಇಲ್ಲಿ ಸಂಬಂಧ ಏನದ? ಹೇಳೋ ಶಾಸ್ತ್ರಕ್ಕೂ ಕೇಳೋ ಶಿಷ್ಯನಿಗೆ ಸಂಬಂಧ ಅದ. ಪ್ರತಿಪಾದ ಮತ್ತು ಪ್ರತಿಪಾದನೆ, ಪ್ರತಿಪಾದಕ ಪ್ರತಿಪಾದನೆಗೆ ಸಂಬಂಧ ಐತೆ. ಇಲ್ಲಿ ಏನು ಸಂಬಂಧ ಅದ? ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳಕತ್ತ, ಶಿಷ್ಯ ಆಗಿ ಅರ್ಜುನ ಕೇಳಕತ್ತ. ಏನು ಹೇಳ್ತಾನ ಅದು ಕೇಳೋದು ಅವನಿಗೆ ಸಂಬಂಧ ಐತೆ ಹೊರತು ಅದು ಬಿಟ್ಟರೆ ಬೇರೆ ಇಲ್ಲಿ ಸಂಬಂಧ ಇಲ್ಲ. ಇಲ್ಲಿ ಗುರು ಶಿಷ್ಯರ ಏನು ಸಂಬಂಧ ಅದ? ಗುರುಗಳು ಏನು ಶಾಸ್ತ್ರ ಉಪದೇಶ ಮಾಡ್ತಾರ ಆ ಶಿಷ್ಯನಿಗೆ ಸಂಬಂಧ ಅದ. ಯಾರಿಗೆ? ಶಿಷ್ಯನ ಹೃದಯಕ್ಕೆ ಅದು ಸಂಬಂಧ ಅದ. ವಿಷಯ ಏನದ ಇಲ್ಲಿ? ಇಲ್ಲಿ ವಿಷಯ ಏನೈತೆ? ಶಿವಜೀವರ ಏಕತ್ವವೇ ವಿಷಯ. ಇಲ್ಲಿ ಭೇದ ಹೇಳಕ್ ಹೊಂಟಿಲ್ಲ ಶಾಸ್ತ್ರ. ನೀ ಪರಮಾತ್ಮ ಸ್ವರೂಪನಿದ್ದೆ ಎಂಬುದೇ ಇದರಲ್ಲಿ ವಿಷಯ ಅದ. ಆ ವಿಷಯ ನಿನಗೆ ತಿಳಿಬೇಕಾಗಿತ್ತು ಅಂದ್ರೆ ಅದಕ್ಕೆ ಎಷ್ಟು ವಿಷಯಗಳನ್ನು ಹೇಳೋದು, ಅಷ್ಟು ಕ್ರಮವಾಗಿ ಹೇಳೋದು ಅದು ಶಾಸ್ತ್ರೀಯ ಪ್ರಕ್ರಿಯೆ. ಯಾಕಂದ್ರೆ ಕ್ರಮ ಬೇಕಲ್ಲ. ನೀ ಪರಮಾತ್ಮ ಖರೆ, ನೀನು ಪರಮಾತ್ಮ ಸ್ವರೂಪನೇ ಇಲ್ಲ ಅಂತಿಲ್ಲ, ಅದು ನಮ್ಮ ಅನುಭವಕ್ಕೆ ಬರಬೇಕಾಗಿತ್ತಪ್ಪ ಅಂದ್ರೆ ಅದಕ್ಕೆ ಪ್ರಕ್ರಿಯೆ ಬೇಕು, ಕ್ರಮವಾಗಿ ಬೇಕಲ್ಲ. ಶಾಸ್ತ್ರಗಳು ಶ್ರುತಿ ಷಡ್ಲಿಂಗ ಪೂರ್ವಕವಾಗಿ ಅದು ನಿರೂಪಣೆ ಮಾಡ್ತದೆ. ಇಲ್ಲಿ ವಿಷಯ ಪ್ರಯೋಜನ ಏನಪ್ಪ? ಇದರಿಂದ ಲಾಭ ಏನು? ಅತ್ಯಂತ ದುಃಖ ನಿವೃತ್ತಿ ಪೂರ್ವಕ ಪರಮಾನಂದ ಪ್ರಾಪ್ತಿಯ ಪ್ರಯೋಜನ ಇದೆ. ದುಃಖರಹಿತವಾದ ಕೇವಲ ಅಚ್ಚ ಸುಖವೊಂದನ್ನೇ ಪಡೆಯುವುದೇ ಇಲ್ಲಿ ಪ್ರಯೋಜನದ. ಇಂಥ ಪ್ರಯೋಜನಕರವಾಗಿರುವಂಥದ್ದು ವಿಷಯ ನಮಗೆ ಪ್ರಾಪ್ತಿ ಆಗಬೇಕಾಗಿತ್ತಪ್ಪ ಅಂದ್ರೆ ಅದಕ್ಕೆ ಒಂದು ವ್ಯವಸ್ಥೆ ಇದೆ ಅಂತ ಹೇಳಿದ್ರು ಅವರು. ಎಲ್ಲದರಲ್ಲಿ ವ್ಯವಸ್ಥೆ ಇಟ್ಟಾರ ಅವರು. ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಅಯತ್ ಅಕೃತಂ ಕೃತಂ ನಾಸ್ತಿ ತತ್ವಿಧಿ ಜ್ಞಾನಾರ್ಥಿ ಸಂ ಗುರುಮೇವ ಅಭಿಗಚ್ಚತಿ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠ. ಮುಂಡೋಕೋಪನಿಷತ್ ಹೇಳ್ತಾರೆ. ಪರೀಕ್ಷೆ ಲೋಕಾನ್ ಕರ್ಮಚಿತಾನ್, ಶಿಷ್ಯನಾದ ಶಿಷ್ಯ ಅಂತ ಯಾರಿಗೆ ಹೇಳ್ತಾರ? ಈ ಲೋಕ ಹೆಂಗ ಉತ್ಪತ್ತಿ ಆಗ್ಯದ, ಇದಕ್ಕೆ ಕಾರಣ ಏನು, ಇದು ಯಾವುದರಿಂದ ಹುಟ್ಟ್ಯದ? ಕರ್ಮರಚಿತವಾಗಿದೆ ಈ ಲೋಕ, ಇದರಿಂದ ಹುಟ್ಟ್ಯದ, ಕರ್ಮ ಮಾಡಿ ಹುಟ್ಟ್ಯದ. ಶರೀರ ಇದರಿಂದ ಹುಟ್ಟದ, ಕರ್ಮದಿಂದ ಹುಟ್ಟ್ಯದ. ಇಲ್ಲ, ಈ ಶರೀರ ಜಗತ್, ಇದೇ ಜಗತ್ ರೂಪಾಗಿ ತೋರ್ತದ. ಇಂಥ ಕರ್ಮಗಳೇ ಕೃತ ಅಕೃತಂ. ಅಕೃತಂ ಅಂದ್ರೆ ಮೋಕ್ಷ, ಕೃತ ಅಂದ್ರೆ ಕರ್ಮ.
ಇಂಥ ಕರ್ಮಗಳೇ ನನ್ನ ಮುಕ್ತನಾಗಿ ಮಾಡುವುದಿಲ್ಲ ಅಂತ ಯಾವ ತಿಳ್ಕೊಂಡ ಅವನಿಗೆ ಶಿಷ್ಯ ಅಂದ್ರು. ಅಕೃತಂ ನಾಸ್ತಿ, ಇದು ನನ್ನನ್ನು ಮುಕ್ತನಾಗಿ ಮಾಡೋದಿಲ್ಲ. ಯಾಕಂದ್ರೆ ಈ ಕರ್ಮಗಳೇ ನನಗೆ ಬಂಧನವನ್ನು ಉಂಟು ಮಾಡುವುದರಿಂದ ಇಂಥ ಕರ್ಮರಹಿತವಾದಂಥ ಮುಕ್ತಿ ಸ್ಥಿತಿಯನ್ನು ನಾ ಪಡಿಬೇಕಾಗಿತ್ತಪ್ಪ ಅಂದ್ರೆ ಅದು ಎಲ್ಲಿ? ತತ್ ವಿಧಿ. ಅದಕ್ಕೆ ವಿಧಿ ತತ್ ಅಂದ್ರೆ ಪರಮಾತ್ಮ. ಆ ಪರಮಾತ್ಮನ ತಿಳಿಬೇಕಾಗಿತ್ತಪ್ಪ ಅಂದ್ರೆ ಅದಕ್ಕೊಂದು ವ್ಯವಸ್ಥೆ ಇಟ್ಟೀವಿ ಅಂದ್ರೆ ಅವ್ರ ಕ್ರಮವನ್ನು ಇಟ್ಟೀವಿ. ಆ ಕ್ರಮದಿಂದ ನಾವು ಅನುಸರಿಸಿಕೊಂಡು ಹೋದಾಗ ನಮ್ಗೆ ಅದು ಅನುಭವಕ್ಕೆ ಬರ್ತದೆ ಹೊರತು ಅದು ಬಿಟ್ರೆ ಬೇರೆ ಮಾರ್ಗವೇ ಇಲ್ಲ. ಎಲ್ಲಾ ಶಾಸ್ತ್ರಗಳಲ್ಲಿ ಇದನ್ನ ಉಪದೇಶ ಮಾಡಿಕೊಂತ ಬಂದದ್ದು. ಇದರಲ್ಲಿ ಜ್ಞಾನ ಯೋಗ ವ್ಯವಸ್ಥಿತ ಅಂದ್ರೆ ಅಧ್ಯಾತ್ಮ ಶಾಸ್ತ್ರದ ಆಧಾರದಿಂದ ಆತ್ಮ ಸ್ವರೂಪವನ್ನು ನಿಶ್ಚಯಿಸುವುದಕ್ಕೆ ಜ್ಞಾನವೆನ್ನುತ್ತಾರೆ ಅಂತ ನಿನ್ನೆ ಹೇಳಿದರು. ಇದರಿಂದ ಅಧ್ಯಾತ್ಮ ಶಾಸ್ತ್ರದ ಆಧಾರದಿಂದ ನೀನು ಜ್ಞಾನ ಅಂತಿದ್ದಲ್ಲ, ಎದರಿಂದ ಜ್ಞಾನ ಆಯ್ತು ನಿನಗ? ಯಾರನ್ನು ಕೇಳಿ ಏನಪ್ಪ ನಿನ್ ಜ್ಞಾನ? ಜ್ಞಾನ ಇದರಿಂದ ಜ್ಞಾನ. ಆಧ್ಯಾತ್ಮ ಅಂದ್ರೆ ಏನು? ಆಧ್ಯಾತ್ಮಕ್ಕೆ ಅರ್ಥ ಏನು? ಆತ್ಮನೇ ನಾನಂತ ತಿಳಿಯೋದೇ ಆಧ್ಯಾತ್ಮ. ಆತ್ಮಕ್ಕಿಂತ ಭಿನ್ನವಾದದ್ದೆಲ್ಲ ಮಿಥ್ಯ, ಆತ್ಮ ಒಂದೇ ಸತ್ಯ ಅಂತ ತಿಳಿಯೋದೇನದಲ್ಲ ಅದಕ್ಕೆ ಆಧ್ಯಾತ್ಮ ಜ್ಞಾನ ಅಂತ ಕರೆದ. ಆದಿ ಪ್ಲಸ್ ಆತ್ಮ. ಮೊದಲಿದ್ದದ್ದೇನಾದ ಆತ್ಮನೇ ಐತೆ, ಈಗಿರೋದು ಆತ್ಮ, ಮುಂದೆ ಇರೋದೇ ಆತ್ಮ. ಇದು ಕಾಣುವಂಥದ್ದೇನು ಪ್ರಪಂಚ ಅದ, ಇದು ಕೇವಲ ಪ್ರತಿಭಾಷಿಕ ಹೊರತು ವಸ್ತುಸ್ಥಿತಿ ಅಲ್ಲ. ಜಗತ್ತೆಂಗದ ಪ್ರಾತಿಭಾಷಿಕ ಸತ್ತ. ಈ ಜಗತ್ತು ಪ್ರಾತಿಭಾಷಿಕ ಸತ್ತ ಅಂತಂದ್ರು ಅವರು. ಸ್ವಪ್ನದಲ್ಲಿ ಗಾಢವಾದ ನಿದ್ರೆಯಲ್ಲಿ ಸ್ವಪ್ನ ತೋರಿದಂತೆ ಅಂತಂದ್ರು. ಸ್ವಪ್ನ ಎಷ್ಟು ಸುಳ್ಳೈತೆ ಅಷ್ಟೇ ಸುಳ್ಳಾದ ಈ ಜಗತ್ತು. ಯಾವಾಗ? ನಿನ್ನ ಅನುಭವಕ್ಕೆ ಬಂದಾಗ. ಅದರಂಗ ಆಧಾರದಿಂದ ಆತ್ಮ ಸ್ವರೂಪವನ್ನು ನಿಶ್ಚಯಿಸುವುದಕ್ಕೆ ಅಂದ್ರೆ ಅಂಥ ಆತ್ಮನೇ ನಾನಿದ್ದೇನೆ ಎಂಬ ನಿಶ್ಚಯ ಜ್ಞಾನವನ್ನು ಮಾಡಿಕೊಳ್ಳಲಿಕ್ಕೆ ಜ್ಞಾನವೆನ್ನುತ್ತಾರೆ. ಚಿತ್ತದ ಏಕಾಗ್ರತೆಯಿಂದ ಆತ್ಮ ಸ್ವರೂಪವನ್ನು ಅನುಭವಕ್ಕೆ ತಂದುಕೊಳ್ಳೋದಕ್ಕೆ ಯೋಗವೆನ್ನುತ್ತಾರೆ. ಅಂಥ ಜ್ಞಾನವನ್ನು ಯೋಗ ಅಂದ್ರೆ ನಮ್ಮ ಅನುಭವಕ್ಕೆ ತಂದುಕೊಳ್ಳಬೇಕಾಗಿತ್ತು. ಅದಕ್ಕೆ ಚಿತ್ತ ಏಕಾಗ್ರತೆ ಬೇಕಲ್ಲ. ಯೋಗ ಅಂದ್ರೆ ಇಲ್ಲಿ ಮಾಡೋದಲ್ಲ, ಸಗುಣ ಯೋಗ ಬೇರೆ. ಇಲ್ಲಿ ಯೋಗ ಅಂದ್ರೆ ಒಂದು ಉಪಾಯ ಅಂತ ಅರ್ಥ ಮಾಡ್ಯಾರ ಅವರು. ಒಂದು ಉಪಾಯದಿಂದ ಜ್ಞಾನ ಪ್ರಾಪ್ತಿ ಮಾಡಿಕೊಳ್ಳಬೇಕಲ್ಲ. ಅನೇಕ ಅಪಾಯಗಳಲ್ಲಿ ಸಿಲುಕಿದ ಮನುಷ್ಯ ಯಾವುದಾದ್ರೂ ಒಂದು ಉಪಾಯ ಮಾಡಿ ಅದರಿಂದ ಪಾರಾಗೋ ಪ್ರಯತ್ನ ಮಾಡ್ತಾನೆ. ಅದರಂಗ ನನಗೆ ಏನು ಉಪಾಯಪ್ಪ? ನಿನ್ನ ಚಿತ್ತಿನ ಏಕಾಗ್ರತೆಯಿಂದನೇ ನಿನಗೆ ಜ್ಞಾನ ಶ್ರವಣ ಆಗ್ತದೆ. ಶ್ರವಣಜನ್ಯದಿಂದನೇ ಜ್ಞಾನ ಉದಯ ಆಗದಲ್ಲ ನಮಗೆ. ಶ್ರವಣ ಮನನ ನಿಧಿಧ್ಯಾಸನವಿಲ್ಲದೆ ಅವನಿಗೆ ಎಂದೆಂದು ಸಂಭವಿಸೋದು ಮುಕ್ತಿ ಅಂತ ನಿಜಗೊಂಡ್ರು ಪರಮಾನುಭವದಲ್ಲಿ ಹೇಳಿಕೆಂತ ಬಂದಾರ. ಒಂದೇ ಹೇಳಿದರೆ ಎಲ್ಲವೂ ಹೇಳಿದ್ರು, ಒಂದೇ ಹೇಳ್ಯಾರ. ಒಂದೇ ನಮಗೆ ಸರಿಯಾಗಿ ಅದು ಏಕಾಗ್ರತೆಯಿಂದ ಆಗದೇ ಇತ್ತು ಅಂದ್ರೆ ಮುಂದಿನ ಎರಡು ಯಾವಾಗ ಆಗಬೇಕು? ಅದಕ್ಕೆ ಮೊದಲು ಶ್ರವಣ ಮಾಡುವ ತನಕ ಏಕಾಗ್ರತೆ ಇರಬೇಕು. ಇಂಥ ಯೋಗ ಎರಡರಲ್ಲಿ ಇರುವ ವ್ಯವಸ್ಥಿತಿ ಅಂದರೆ ಸರ್ವಕಾಲದಲ್ಲಿಯೂ ತತ್ಪರನಾಗಿರುವುದಕ್ಕೆ. ಎಂಥ ಪರಿಸ್ಥಿತಿ ಬಂದರೂ ಕೂಡ ಈ ಯೋಗದಲ್ಲಿ ತತ್ಪರನಾಗಿರಬೇಕಂದ್ರೆ ಅವರು ಶ್ರವಣ ಮನನ ನಿಧಿಧ್ಯಾಸನದಲ್ಲಿ ನಿರಂತರ ಇರಬೇಕು. ಶಿಷ್ಯನಾದ ಹುಟ್ಟಿದಾಗಲಿಂದ ಸಾಯುತ್ತಾನ, ಎದ್ದಾಗಲಿಂದ ಬದುಕಂಬತ್ತಾನ ಅಂದ್ರು ಅವರು. ಇಲ್ಲಿ ಜಾಗ್ರತದಲ್ಲಿ ನಿದ್ರೆಗೆ ಹೋಗತಾನ, ಹುಟ್ಟಿನಿಂದ ಸಾಯುವವರೆಗೆ ನಿರಂತರವಾಗಿ ಇದರಲ್ಲಿ ತತ್ಪರನಾಗಿರಬೇಕು ಅಂತಂದ್ರು. ಹೀಗೆ ಇಂಥ ನಿರಂತರವಾಗಿರುವಂಥ ವೃತ್ತಿಗೆ ಅಹಂ ಬ್ರಹ್ಮಾಸ್ಮಿ ಇತ್ಯಾಕಾರ ವೃತ್ತಿರೂಪಾತ್ಮ ಸಾಕ್ಷಾತ್ಕಾರ ಜ್ಞಾನವೆಂದು ಹೆಸರು. ಯಾವುದನ್ನ ನಾವು ನಿರಂತರ ಅಭ್ಯಾಸ ಮಾಡ್ತಾ ಇದೀವೋ ಅದೇ ನಮ್ಮ ವೃತ್ತಿ ಆಕಾರ ಆಗ್ತದೆ. ಇದು ಅನುಭವ ಅದ ಎಲ್ಲರಿಗೆ. ಯಾವುದರಲ್ಲಿ ನಾವು ನಿರಂತರ ಮನಸ್ಸು ವಿಷಯದ ಕಡೆ ಪ್ರವೃತ್ತಿ ಆಗ್ತದೆ ಅದೇ ಆಕಾರ ಆಗ್ತದೆ. ಮತ್ತು ಯಾವುದೋ ಒಂದು ವಿಷಯ ಯಾವಾಗೋ ಇಲ್ಲದ ವಿಷಯ ಕಡೆ ನಾವು ಹೋದಾಗ ಅದು ಭಾಳ ತಿರಂಗಿಲ್ಲ, ಮತ್ತೆ ಚಂಚಲಾಗಿ ಹೊರಗೆ ಬರ್ತದೆ. ಅದನ್ನ ಸಾಧಕನಾದಂಥವನು ನಿರಂತರವಾಗಿ ಈ ಆತ್ಮ ಸಾಕ್ಷಾತ್ಕಾರ ಕಡೆ ಉಂಟು ಮಾಡಿ ಈ ರೀತಿಯಿಂದ ಆಗೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಮನೋನಾಶ, ವಾಸನಕ್ಷಯ, ಇವು ಪ್ರವೃತ್ತಿ. ಇದೇನಪ್ಪ ಅಂದ್ರೆ ಇವನಿಗೆ ಫಲಶ್ರುತಿ ಅಂತ. ಇದು ನಿರಂತರ ಅಭ್ಯಾಸ ಮಾಡೋದ್ರಿಂದ ಇವನಿಗೆ ಏನ್ ಲಾಭ ಆಯ್ತಪ್ಪ? ಮನೋನಾಶ. ಮನೋನಾಶ ಅಂದ್ರೆ ಏನು? ಮನುಷ್ಯನ ಸಂಕಲ್ಪ ವಿಕಲ್ಪಗಳು ನಾಶ ಆಗ್ತವಲ್ಲಿ, ಪ್ರಶಾಂತ ಸ್ಥಿತಿ ಪ್ರಾಪ್ತಿ ಆಗ್ತದೆ. ವಾಸನಕ್ಷಯ ಅಂದ್ರೆ ಅಲ್ಲಿ ವಾಸನನೇ ಇಲ್ಲ, ಇನ್ನು ವಿಷಯ ಬಹಳ ದೂರ ಉಳಿತು. ವಾಸನನೇ ಇಲ್ಲ ಅಂದಮೇಲೆ ವಿಷಯದಲ್ಲಿ ಇಲ್ಲಿ ಪ್ರವೃತ್ತಿ ಆಗ ಈ ಲಾಭ ಆಗ್ತದ.
ಇವೆರಡಕ್ಕೆ ಅನುಕೂಲವಾದ ಪುರುಷ ಪ್ರಯತ್ನಕ್ಕೆ ಯೋಗವೆನ್ನುತ್ತಾರೆ. ಇವೆರಡಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಯಾವುದದ? ಇದು ಜ್ಞಾನ. ಜ್ಞಾನಕ್ಕೆ ಸಾಧನ ಯಾವುದದ? ಸದ್ಗುಣಗಳೇ ಸಾಧನ ಅಂತ ಹೇಳಿಕೆ ಅಂತ ಬಂದ್ರು. ಇಂಥ ವ್ಯವಸ್ಥಿತಿ ಎಂದು ಹೇಳಿಸಿಕೊಳ್ಳುತ್ತದೆ. ಅದಕ್ಕೆ ಮೊದಲನೇದು ಅಭಯ ಹೇಳಿ, ಎರಡನೇ ಗುಣ ಏನಿರಬೇಕಪ್ಪ ಅಂತಂದ್ರೆ ದಾನಂ ಅಂತ ಹೇಳ್ತಾನೆ. ದಾನವನ್ನು ಮಾಡತಕ್ಕಂಥ ಗುಣ ಇರಬೇಕು ಮೊದಲು ಅಂತಂದ್ರು ಅವರು. ಎರಡನೇ ಗುಣನೇ ಹೇಳ್ತಾರೆ ನೋಡು, ದಾನಂ. ದಾನಂ ಅಂದ್ರೆ ತನ್ನವೆಂಬ ಅಭಿಮಾನಕ್ಕೆ ವಿಷಯವಾದ ಜಗತ್ತಿನಲ್ಲಿ ಏನು ಇದು ನಂದು, ಇದು ನಂದು, ಇದು ನಂದು ಅಂತ ಅಭಿಮಾನ ಸಹಜ, ಅದು ಇರೋದೇ ಅಭಿಮಾನ. ಇಂಥ ಅಭಿಮಾನ ರೂಪವಾದ ವಸ್ತುವನ್ನು ಯಾವ್ಯಾವ ಅನ್ನ, ದ್ರವ್ಯ, ಭೂಮಿ ಮೊದಲಾದ ಪದಾರ್ಥಗಳನ್ನು ಈ ಐದವೆಲ್ಲ ಪ್ರಾಪ್ತಿ ಆಗಿವೆಲ್ಲ. ಸ್ವಲ್ಪ ಒಬ್ರಿಗೆ ಹೆಚ್ಚಿರಬಹುದು, ಒಬ್ರಿಗೆ ಕಡಿಮೆ ಇರಬಹುದು, ಜಗತ್ತಿನಲ್ಲಿ ಉಂಟು. ಇವೆಲ್ಲವಿದ್ರೆ ಇವೆಲ್ಲವೂ ಶಕ್ತ್ಯಾನುಸಾರವಾಗಿ ಯಾವ ಅಪೇಕ್ಷೆ ಇಲ್ಲದೆ ಯೋಗ್ಯರಾದವರಿಗೆ ಶ್ರದ್ಧಾಭಕ್ತಿಯಿಂದ ಕೊಡುವುದೇ ದಾನವೆಂದು ಗ್ರಹಿಸುವರು. ಇದಕ್ಕೆ ನಿಜಗೊಂಡ್ರು ಬಹಳ ಸ್ಪಷ್ಟವಾಗಿ ಹೇಳ್ಯಾರ. ಏನ್ ಹೇಳಿದ್ರಪ್ಪ ಅಂತಂದ್ರೆ, ಧನ, ಧಾನ್ಯ, ವಸ್ತ್ರ, ವಾಹನ, ವನಿತಾದಿಗಳನ್ನು ಇನಿತು ನೀತಿ ಹುಡುಗದೆ ಸತ್ಪಾತ್ರ ಜನಕ್ಕೆ ಅನುರಾಗದಿಂದಿರುವುದೇ ದಾನವೆಂದೆನಿಪುದು ಮೈತ್ರಿ ಅಂತ ಹೇಳಿಕೆ ಅಂತಾರ. ದಾನ ಕೊಡೋರು ಬಹಳ ಮಂದಿ ಯಾರ, ತಗೊಂಬೋರು ಬಹಳ ಮಂದಿ ಯಾರ ಜಗತ್ತಿನಾಗ. ಅದು ಹೆಂಗ್ ಕೊಡಬೇಕಂತ ತಿಳಿದೋರು ಎಷ್ಟು ಮಂದಿ ಸಿಗ್ತಾರ ಅಂತಂದ್ರೆ, ಕೊಡೋದಕ್ಕೂ ನಿಯಮ ಅದ, ತಗೊಳಕ್ಕೂ ನಿಯಮ ಅದ. ಎಷ್ಟು ಕೊಡಬೇಕು, ಏನು ಕೊಡಬೇಕು, ಎಲ್ಲಿ ಕೊಡಬೇಕು, ಕೊಡಬೇಕಾದ್ರೆ ಹೆಂಗ್ ಕೊಡಬೇಕು ಅನ್ನೋದು ಅದು ಪದ್ಧತಿ ಅದ. ಸುಮ್ಮನೆ ದಾನ ದಾನ ಅಂದ್ರೆ ಅದು ದಾನ ಆಗಂಗಿಲ್ಲ. ಅದು ಬಹಳ ದುಃಖದ ಕಾರಣ ಆಗ್ತದೆ. ದಾನ ಎಲ್ಲಿ ಕೊಡಬೇಕು, ಏನು ಕೊಡಬೇಕು ಅಂತ ಹೇಳಿಕೆಂತ ಬಂದಾರಲ್ಲ ಅವರು. ಏನು ಅನ್ನ, ದ್ರವ್ಯ, ಅದಕ್ಕೆ ಮೊದಲು ಧನ, ಧಾನ್ಯ ಅಂತ ನಿಜಗೊಂಡು ಬರೆದ್ರು. ಧನ ಅಂದ್ರೆ ಸಂಪತ್ತು, ಧಾನ್ಯ, ವಸ್ತ್ರ, ವಾಹನ, ವನಿತಾದಿಗಳನ್ನು ಅಂದ್ರು ಅವ್ರು. ಇವೆಲ್ಲ ಕೂಡಿ ಕರೆಸಿ ಹೇಳಿಬಿಟ್ರು ಅವರು. ವನಿತಾದಿಗಳಂದ್ರೆ ಹೆಣ್ಣು ಮಕ್ಕಳು ಮೊದಲು ಮಾಡಿಕೊಂಡಂತ ಹೆಂಡ್ರು ಮಕ್ಕಳು ಏನಿದಾವ. ಮತ್ತೆ ಕೊಡಬೇಕಾದ್ರೆ ಚಲೋ ಜಾಗ ನೋಡಿ ಕೊಡ್ತು, ಎಲ್ಲಿ ಬೇಕಲ್ಲಿ ಕೊಡ್ತು ಮಕ್ಕಳ. ಕೊಡಬೇಕು ಮಗಳ ಮುತ್ತಮ್ಮಗೆ ಅಂತ ಹೇಳ್ತಾರ. ಜಗತ್ತಿನಲ್ಲಿ ಹೆಣ್ಮಕ್ಳನ್ನ ಕೊಡ್ಬೇಕಂದ್ರೆ ಎಂತ ದುಷ್ಟ ಇದ್ರು, ಎಂತ ಬಡವ ಇದಂದ್ರು ಒಳ್ಳೆಯವನಿಗೆ ಕೊಡ್ಬೇಕಂತ ಪ್ರಯತ್ನ ಮಾಡ್ತಾರೋ, ಏನು ದುಷ್ಟನಿಗೆ ಕೊಡಮಪ್ಪ ಅಂತ ಮಾಡ್ತಾರೆ ಯಾರು ತಂದೆ ತಾಯಿ. ಬಡವ ಇದ್ರೆ ಇರ್ಲಪ್ಪ, ಏನೇ ಇರ್ಲಿ ಒಳ್ಳೆಯವನಿಗೆ ಕೊಡಬೇಕಂಬುದು ಉದ್ದೇಶ. ನೀ ದಾನ ಕೊಡ್ತದಲ್ಲ, ಯಾವ ಜಾಗಕ್ಕೆ ಹೋಗಿ ಮುಟ್ತದ, ಅದರಿಂದ ಏನಾಗ್ತದ ಅಂತ ತಿಳಿದು ಕೊಡಬೇಕಲ್ಲ, ಮತ್ತೆ ವಿಚಾರ ಮಾಡಿ ಕೊಡಬೇಕಲ್ಲ. ಅದನ್ನ ಹೇಳ್ತಾರ ಅವ್ರು ನಿಜಗಳು. ಅದನ್ನ ಎಲ್ಲಿ ಕೊಡಬೇಕು, ಒಳ್ಳೆ ಜನಕ ಅಂತ ಹೇಳಿದ್ರು ಅವರು. ಧನ, ಧಾನ್ಯ, ವನಿತಾದಿ ವಸ್ತುಗಳ ಇನಿತು ನೀತಿ ಹುಡುಗದೆ. ನೀತಿಯಲ್ಲಿ ಇಟ್ಟಾರ ಅವರು. ಯಾಕೆ ನೀತಿ ಇಟ್ರು? ಕೊಡಬೇಕಾದ್ರೂ ಅದರಲ್ಲಿ ಭಾಗ ಮಾಡಿ ಕೊಡಬೇಕಂತ. ಯಾರಿಗೆ ಎಷ್ಟು ಕೊಡಬೇಕು, ನಿನಗೆ ಎಷ್ಟೈತೆ ಅದ್ರಾಗ ಎಷ್ಟು ಭಾಗ ಮಾಡಿ ಕೊಡಬೇಕು. ಏನ್ ಕೊಡಂತ ಹೋಗಿ ಹೊತ್ಕೊಂಡು ಹೋಗಿ ಅಲ್ಲಿಡದೆ. ಅವರು ಸೊಡರೆಣ್ಣೆ ತೀರಿದರೆ ಕೊಡನೆತ್ತಿ ಉಯ್ಯುವರೆ. ಸೊಡರ ಅಂದ್ರೆ ದೀಪ. ದೀಪಕ್ಕೆ ಎಷ್ಟು ಬೇಕು ಎಣ್ಣೆ, ಒಂದು ಚಮಚ ಎಣ್ಣೆ ಹಾಕಿದ್ರೆ ಸಾಕ, ದೀಪ ಉರಿತದ, ಬೆಳಗ್ತದ. ಎಣ್ಣೆ ಭಾಳ ಐತ್ರಿ, ಎಲ್ಲಿ ಹಾಕಂತಿರ್ತೀರಿ ಅಂತ ಕೊಡ ತಗೊಂಡು ಹೋಗಿ ಹಾಕಿದ್ರೆ ಇದು ದೀಪನ ಆರಿತು. ಅದ್ರಂಗ ದಾನ ಮಾಡು. ಎಷ್ಟು ಕೊಡಬೇಕು, ನಿನಗೆ ಎಷ್ಟು ಭಗವಂತ ಕೊಟ್ಟನ ಅದರಲ್ಲಿ ಒಂದು ಭಾಗವನ್ನು ನೀ ದಾನ ಮಾಡು. ಅದು ಎಲ್ಲಿ? ಸತ್ಪಾತ್ರ ಜನಕ್ಕೆ ಅಂದ್ರು ಅವರು. ಪಾತ್ರವನ್ನು ಅರಿತು ನೀನು ದಾನವನ್ನು ಮಾಡು. ಯಾಕೆ ಮಾಡಬೇಕ್ರಿ ದಾನ? ಯಾಕೆ ಮಾಡಬೇಕು ದಾನ? ನೀ ಏನಿಂದ ಮಾಡಿದ್ದೆ ಅದೇ ಇವತ್ತು ಭೋಗ ರೂಪದಿಂದ ಉಣ್ತಿದ್ದೆ. ಈಗ ನೀ ಮಾಡಿದೆ ಅಂದ್ರೆ ಮುಂದೆ ಅದೇ ಭೋಗ ರೂಪದಿಂದ ಉಣ್ತಿದ್ದೆ, ಇಲ್ಲಾಂದ್ರೆ ಭೂಗಿಯಾಗಿ ಹುಟ್ಟುತ್ತಿದ್ದೆ ಅಂದ್ರು ಅವರು. ಈ ಎರಡಕ್ಕೆ ಒಂದು, ನೀನು ಏನ್ ಕೊಟ್ಟಿದ್ದೆ ಅದೇ ನೀನು ಇವತ್ತು ಭೋಗ ರೂಪದಾಗಿ ಊಟ ಮಾಡಕತ್ತಿದ್ದೆ. ಇವತ್ತು ಏನು ನೀಡುತ್ತದೆ ಅದೇ ನಿನಗೆ ಭೋಗ ರೂಪವಾಗಿ ಬರ್ತದ. ಅದರಲ್ಲಿ ನೀನು ಕೊಡುವ ಸಂದರ್ಭದೊಳಗೆ ನಿನಗೆ ಕಾಮ್ಯ ಭಾವ ಇಟ್ಟು ಕೊಟ್ಟೆಪ್ಪ ಅಂದ್ರೆ ಅದು ಫಲಪ್ರಾಪ್ತಿ ಆಗ್ತದೆ, ಇಲ್ಲ ಅಂತಿಲ್ಲ. ಅದು ಸತ್ಪಾತ್ರಕ್ಕೆ ಸಲ್ಲಿಸಿದಾಗ ಅದು ಫಲ ಕೊಡ್ತದ. ಆದ್ರೆ ನಿನಗೆ ಮೋಕ್ಷಕ್ಕೆ ಮಾರ್ಗ ಮಾಡಂಗಿಲ್ಲ.
ಅದೇ ನಿಷ್ಕಾಮ ಭಾವದಿಂದ ನೀ ಅದನ್ನ ದಾನ ಮಾಡಿದಪ್ಪ ಅಂದ್ರೆ ಅದು ನಿನಗ ಈ ಮೋಕ್ಷ ಮಾರ್ಗದಲ್ಲಿ ಪ್ರತಿಬಂಧಕ ಮಾಡಂಗಿಲ್ಲ. ನಿನಗ ಇರುವಂತ ಧನದ ಮೇಲೆ ಅಭಿಮಾನವನ್ನು ಕೆಡಿಸ್ತದ. ಇಷ್ಟೇ ವ್ಯತ್ಯಾಸ ಇರ್ತದ್ರಿ. ನಾವಿನ್ನೂ ಕೊಟ್ಟೇ ಇರಂಗಿಲ್ಲ, ನಮ್ಮ ಹೆಸರು ಬಂದಿಲ್ಲ, ನಮ್ಮ ಹೆಸರು ಹೇಳ್ತಾರೆ ಇಲ್ಲ ಅವರು, ನಾವು ಇಷ್ಟು ಕೊಟ್ಟಿವಿ, ನಮಗೆ ಅಷ್ಟು ಅಭಿಮಾನ ಇತ್ತಪ್ಪ ಅಂತಂದ್ರೆ ನಾವು ಕೊಟ್ಟಿವಿ ಖರೆ, ಆದ್ರೆ ನಮ್ಗೆ ಅಭಿಮಾನ ಇಟ್ಕೊಂಡು ಕೊಟ್ಟಿವಿ ಅಂದ್ರೆ ಅದಕ್ಕೆ ಫಲ ಸಿಗ್ತದ, ನಿನಗ ಮೋಕ್ಷಕ್ಕೆ ಮಾರ್ಗ ಆಗಂಗಿಲ್ಲ. ನಲ್ಲಿ ಹಿಂಗೆ ಹೇಳಿಕೆ ಅಂತ ಬಂದ ಅದಕ್ಕೆ ನೀತಿ ಹುಡುಗದೆ ಅಂದಾಗ ಅದಕ್ಕೆ ಕ್ರಮವಾಗಿ ಕೊಡ್ತಕ್ಕಂಥ ಪದ್ಧತಿ. ಮತ್ತೆ ಇನ್ನೊಂದು ಹೆಂಗ್ ಕೊಡಬೇಕಂದ್ರೆ ನೀನು ಕಷ್ಟಪಟ್ಟು ಸಂಪಾದನೆ ಮಾಡಿ, ಏನು ಕಷ್ಟಪಟ್ಟು ನೀನು ಸಂಪಾದನೆ ಮಾಡಿ ಅದು ದಾನ ರೂಪವಾಗಿ ಕೊಡಬೇಕೆ ಹೊರತು ಇನ್ನೊಬ್ರು ತಂದು ಇನ್ನೊಬ್ರಿಗೆ ಕೊಡೋದು ದಾನ ಅನ್ನೋದು. ಯಾರೋ ಇಟ್ಟು ಹಣ ತಂದು ಇನ್ನೊಬ್ರಿಗೆ ದಾನ ಮಾಡಿದ್ರೆ ಅದಕ್ಕೆ ದಾನ ಅಂತಾರೇನಲ್ಲ. ಅದಕ್ಕೆ ಸತ್ಪಾತ್ರ ಜನಕ್ಕೆ ಮತ್ತೆ ಕೊಡಬೇಕಾದ್ರೆ ಹೆಂಗ್ ಕೊಡಬೇಕು? ಅನುರಾಗದಿಂದ ಅಂದ್ರು. ರಾಗ ಅಂದ್ರೆ ಬರೀ ಪ್ರೇಮ, ಅನುರಾಗ ಅಂದ್ರೆ ಹೆಚ್ಚಾದ ಭಕ್ತಿಯಿಂದ ಪ್ರೇಮದಿಂದ ಕೊಡೋದು. ನಾ ಕೊಡ್ತೀನಿ ನೋಡು ಅಂದ್ರೆ ನಿನಗೆ ಪ್ರೇಮ ಐತೆ, ನಿನಗೆ ಅಭಿಮಾನ ಬಾಳ ಐತೆ, ಅಭಿಮಾನ ಇಟ್ಟು ಕೊಟ್ಟಿದ್ದು ಅದು ನಿನಗೆ ಫಲ ಕೊಡಂಗಿಲ್ಲ. ನಿರಾಭಿಮಾನ ಇರಬೇಕಲ್ಲಿ. ಇಂಥದ್ದು ಯಾವಾಗ ಸಿಗಬೇಕಪ್ಪ? ಎಷ್ಟು ಜನ್ಮದಾಗ ನಾನು ಏನೇನು ಮಾಡಿದ್ದೇನೋ, ಇವತ್ತು ನಾನು ಇಂಥ ಒಂದು ಯೋಗ್ಯ ಕಾರ್ಯ ನನಗೆ ಮಾಡ್ತಕ್ಕಂಥ ಸಮಯ ಒದಗಿ ಬಂದದ, ಇದು ಒಳ್ಳೆಯ ಸ್ಥಳಕ್ಕೆ ನಾನು ಮುಟ್ತದ ಅಂತ ನಮಗೆ ಭಕ್ತಿ ಭಾವದಿಂದ ಅದು ಸಮರ್ಪಣೆ ಮಾಡಿದಾಗ ಅದು ದಾನ ಅಂತ ಕರೆಸಿಕೊಳ್ತದ. ಅದಕ್ಕೆ ಸತ್ಪಾತ್ರ ಜನಕ್ಕೆ ಅನುರಾಗದಿಂದ ಇವುದೇ ದಾನವೆಂದೆನಿಪುದು ಅಂತ ಇಲ್ಲಿ ಹೇಳಿಕೆ ಅಂತ ಬಂದ್ರು. ಮತ್ತೆ ಯಾಕ ಅಂತಂದ್ರೆ ಅನೇಕ ವಿಧವಾಗಿ ದಾನದಿಂದ ಸಮಾಜದಲ್ಲಿರುವ ವಿಷಮತ್ವವು ನಿವೃತ್ತಿಯಾಗಿ ಸಮತ್ವ ಉಂಟಾಗುತ್ತದೆ. ದಾನ ಮಾಡುವುದರಿಂದ ಪರಮೇಶ್ವರನು ಅನುಗ್ರಹ ಉಂಟಾಗಿ ತನ್ಮೂಲಕ ಅಂತಃಕರಣ ಶುದ್ಧಿಯಾಗಿ ಜ್ಞಾನೋದಯವಾಗುವುದರಿಂದ ಅದು ದೈವಿ ಸಂಪತ್ತೆಂದು ಹೇಳಿಸಿಕೊಳ್ಳುತ್ತದೆ. ಯಾಕೆ ದೈವಿ ಸಂಪತ್ತು ಅಂತ ಕರೆದಿವಿ? ಇದು ಒಂದು ಗುಣ, ದೈವಿ ಗುಣ ಅಂತ ಯಾಕೆ ಕರೆದಿವಪ್ಪ ಅಂತಂದ್ರೆ ಈಗ ನೀಡುವುದರಿಂದ ಅವ್ನಿಗೆ ಏನಾಗ್ತದಪ್ಪ ಅಂದ್ರೆ ಅಂತಃಕರಣ ಶುದ್ಧಿ ಆಗ್ತದ ಅಂತ ಹೇಳಿದ್ರು. ಇದು ಒಂದು ಗುಣ. ಎರಡನೇ ಗುಣ ಏನಪ್ಪಾ ಅಂದ್ರೆ ದಮಚ ಅಂತ ಹೇಳ್ತಾನ. ದಮ ಅಂತ, ದಮ ಅಂದ್ರೆ ಇಂದ್ರಿಯ ನಿಗ್ರಹ. ಯಾಕೆಂದ್ರೆ ಶಮವೆಂಬ ಅಂತರೇಂದ್ರಿಯ ನಿಗ್ರಹವು ಸತ್ವ ಸಂಶುದ್ಧಿ ಎಂದು ಹಿಂದೆ ಹೇಳಿದೆ. ಇಲ್ಲಿ ಧಮವೆಂದರೆ ಬಾಹ್ಯೇಂದ್ರಿಯ ನಿಗ್ರಹವೆಂದು ತಿಳಿಯಬೇಕು ಅಂದ್ರೆ ಅವರು. ಒಳಗೇಂದ್ರಿಯ ನಿಗ್ರಹ ಆಯ್ತು, ಮನಸ್ಸು ನಿನ್ನ ಏಕಾಗ್ರತೆಯಲ್ಲಿ ಇತ್ತಂದ್ರೆ ಇದನ್ನೇನು ನಿಗ್ರಹ ಮಾಡಬೇಕು, ತಾನೇ ನಿಗ್ರಹ ಆಗ್ತಾವ. ಆದ್ರೆ ಕೆಲವರಿಗೆ ಎಷ್ಟೇ ನಿಗ್ರಹ ಆದ್ರೂ ಕೂಡ ಅದು ಜಾರಿ ಹೋಗ್ತಾವಲ್ಲ, ಅಂಥವರಿಗೆ ಇದು ಸಾಧನಗಳನ್ನ ಹೇಳ್ತಾರ. ಇಂದ್ರಿಯ ಬಹಿರಂಗದ ಇಂದ್ರಿಯಗಳು ನಿಗ್ರಹದಲ್ಲಿರಬೇಕು ಅಂತ ಹೇಳಿದ್ರು. ಹೇಗೆ ಅಂದರೆ ಬಾಹೇಂದ್ರಿಯಗಳನ್ನು ತನ್ನ ವಿಷಯಗಳಿಗೆ ಹಿಂತಿರುಗಿಸಿಕೊಳ್ಳುವ ಸ್ವಯಂವವು ಧಮವೆನಿಸಿಕೊಳ್ಳುತ್ತದೆ. ಸ್ವಯಮತೆ ಇರಬೇಕು. ನೀರಿನಾಗ ತಾಂಬೇಲ್ ನೋಡಿವಲ್ಲ, ತಾಂಬೇಲ್ ನೋಡ್ರಿ ಸ್ವಲ್ಪ ಏನಾದ್ರೂ ಸ್ಪರ್ಶ ಆಯ್ತು ಅಂದ್ರೆ ತನ್ನ ಕಾಲು ಮೂತಿ ಎಲ್ಲ ಒಳಗೆ ಎಳ್ಕೊಂಡ್ಬಿಡ್ತು. ಯಾಕಂದ್ರೆ ಇದು ಅಪಾಯ ಐತೆ ಅಂತ ಅದಕ್ಕೆ ಗೊತ್ತಾಗ್ತದೆ. ಅದರಂಗ ವಿಷಯ ಪ್ರಪಂಚದೊಳಗೆ ನಾವೀವಪ್ಪ ಅಂತಂದ್ರೆ ನಮ್ಮ ಇಂದ್ರಿಯಗಳು ಎಷ್ಟರ ಮೆಟ್ಟಿಗೆ ಹೊರಗೆ ಹೋಗ್ಬೇಕು, ಎಷ್ಟರ ಮೆಟ್ಟಿಗೆ ಅದು ಸಮಯ ಬಂತಂದ್ರೆ ಅವಟನ್ನು ಒಳಗೆ ಎಳ್ಕೊಳ್ಳುವಂತ ಒಂದು ಸಾಮರ್ಥ್ಯ, ಸ್ಥಿರ ಬುದ್ಧಿ ಇರಬೇಕು ಅಂತ ಹೇಳ್ತಾರೆ. ಇದು ಏನು ಮಾಡ್ತದಪ್ಪ ಅಂದ್ರೆ ಇಂದ್ರಿಯ ನಿಗ್ರಹವಿಲ್ಲದೆ ಸ್ವೇಚ್ಛಾಚಾರಿಯಾದವರು ಪಾರಮಾರ್ಥ ರಂಗದಲ್ಲಿ ಮುಂದಿಡಲಾರರು. ಎಕಡೆ ಹೋಗ್ತಾವ ಆ ಕಡೆ ಹೋಗಿ ಹುಟ್ಟುವಪ್ಪ ಅಂತಂದ್ರ ಏನಾಗ್ತದ? ಕತೆ ದೂರ ಆಗ್ತದ. ಶರೀರವೆಂಬ ಬಾಳೆ ದಿಂಡಿಗೆ ಬಲವಾದ 10 ಆನೆಗಳನ್ನು ಕಟ್ಟಿದರೆ ಆ ಬಾಳೆ ದಿಂಡು ಉಳಿತದೇನೋ? ಅದು ಎಂಥದಕ್ಕೆ? ಬಾಳೆ ದಿಂಡಿಗೆ ಹೋಗಿ ಕಟ್ಟರ, ಬಾಳೆ ಗಿಡಕ್ಕೆ ಹೋಗಿ ಬಲವಾದಂತ ಮದ ಏರಿದ ಆನೆ ಅದಕ್ಕೆ ಹೋಗಿ ಬಿಗಿದ್ರೆ ಆ ಬಾಳೆ ದಿಂಡು ಉಳಿಸ್ತದೇನದು? ಮೊದಲೇ ಮದ ಏರ್ಯಾವ ಆನೆಗಳು. ಅದರಂಗ ಈ ಶರೀರ ಅನ್ನೋದು ಒಂದು ಬಾಳೆ ದಿಂಡಿದ್ದಂಗ, ಇದಕ್ಕೆ ದಶೇಂದ್ರಿಯಗಳು ಇವು ಆನೆ ಇದ್ದಂಗ ಅಂತಂದ್ರು. ಇವು ದಿಕ್ಕಿಗೊಂದು ಜಗ್ಗತಾವ, ಈ ಶರೀರನ ಉಳಿಸ್ತವೇನೋ, ನಾಶ ಮಾಡಿ ಹೋಗ್ತಾವ. ಅದಕ್ಕೆ ಎಚ್ಚರ ಇರುವ ಅಂದ್ರೆ ಬಹಿರಂಗದ ಇಂದ್ರಿಯಗಳನ್ನ ನಿನ್ನ ಸ್ವಾಧೀನದಲ್ಲಿ ಇಟ್ಟುಕೋ. ಹೀಗೆ ದಮವು ದೈವಿ ಸಂಪತ್ತೆಂದು ಹೇಳಿಸಿಕೊಳ್ಳುತ್ತದೆ. ಇದು ಎಷ್ಟೆಲ್ಲ ಗುಣಗಳು ಹೇಳ್ಯಾರ.
ಇವು ಸಮಯ ಬಂದಾಗ ನಮಗೆ ಗೊತ್ತಾಗ್ತಾವ ನಮ್ಮ ಇಂದ್ರಿಯಗಳು ಎಷ್ಟು ಹೊರಗೆ ಹೋಗ್ಯಾವ ಎಷ್ಟು ಒಳಗೆ ಇದಾವ. ಶಾಸ್ತ್ರ ಸತ್ಯವನ್ನೇ ಹೇಳ್ತದ, ಸುಳ್ಳಂತ ಹೇಳಂಗಿಲ್ಲ. ಅದಕ್ಕೆ ಹೀಗೆ ಎಂಬ ಪದದಲ್ಲಿ ಇರುವ ಚಾಕಾರದಿಂದ ಹೇಳಿದ ನಿವೃತ್ತಿ ರೂಪವಾದ ಇತರ ಧರ್ಮಗಳನ್ನು ಗ್ರಹಿಸಬೇಕು. ಇನ್ನು ಯಜ್ಞಚ್ಛ ಅಂದರೆ ಯಜ್ಞವೆಂದರೆ ನಿಷ್ಕಾಮ ಬುದ್ಧಿಯಿಂದ ಆಚರಿಸುವ ಶಾಸ್ತ್ರವಿಹಿತವಾದ ಕರ್ಮ. ಯಜ್ಞ ಅಂದ್ರೆ ಇಲ್ಲಿ ವೇದಾಂತ ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ? ಯಜ್ಞ ಅಂದ್ರೆ ನಿಷ್ಕಾಮ ಬುದ್ಧಿಯಿಂದ ಆಚರಿಸುವ ಕರ್ಮಕ್ಕೆ ಯಜ್ಞ ಅಂತ ಕರೆದಾರ ಅವರು. ಯಾವ ಎರಡಪ್ಪ ಅಂದ್ರೆ 2 ಅಂತ ಹೇಳ್ತಾನ. ಅಗ್ನಿಹೋತ್ರ, ದಶಪೂರ್ಣ ಮಾಸ, ಸೋಮಯಾಗ ಇತ್ಯಾದಿಗಳು ಶ್ರೌತ್ರ ಯಜ್ಞವೆನಿಸಿಕೊಳ್ಳುತ್ತವೆ. ಇವು ಯಜ್ಞಗಳು ಸಕಾಮ ಬುದ್ಧಿಯಿಂದ ಮಾಡ್ತಕ್ಕಂಥ ಯಜ್ಞಗಳು. ಇವೆಲ್ಲ ಯಜ್ಞ ಯಾಕೆ ಮಾಡ್ಯಾರ ಅವರು? ಅಗ್ನಿಹೋತ್ರಾದಿ, ಜ್ಯೋತಿಷ್ಠೋಮ, ಪುತ್ರ ಕಾಮೇಷ್ಟಿಯಾಗ ಅವ್ರ ಇಚ್ಛೆ ಮಾಡಿ ಮಾಡ್ಯಾರ. ಅಪೇಕ್ಷೆ ಐತೆ ಅವರಿಗೆ. ಪುತ್ರ ಕಾಮೇಷ್ಟಿಯಾಗ ಅಂದ್ರೆ ನಾವು ಸುಮ್ಮನೆ ಮಾಡ್ಯಾರ, ನಾವು ನನಗೆ ಮಗ ಹುಟ್ಲಂತ ಅವ್ ಮಾಡ್ಯಾನ. ಯಾಗ ಅಂದ್ರೆ ಇಚ್ಛೆ ಮಾಡಿ ಮಾಡ್ಯಾನ, ಸಕಾಮದಿಂದ ಮಾಡ್ಯಾನ. ಅದ್ರಂಗ ಅಂತ ಹೇಳ್ತಾರೆ ಇಲ್ಲಿ. ಹೀಗೆ ಪ್ರತಿ ಉಪಕಾರದ ಬಯಕೆಯನ್ನು ನಾನು ಕೊಡುತ್ತೇನೆಂಬ ಅಹಂಕಾರವನ್ನು ಬಿಟ್ಟು 1 ಲೋಟ ನೀರು ಕೊಟ್ಟರೆ ಸಹ ಅದು ಯಜ್ಞವೆನಿಸುತ್ತದೆ. ನಾ ಮಾಡ್ತೀನಿ ಎಂಬ ಬುದ್ಧಿಯನ್ನು ಬಿಟ್ಟೆಪ್ಪ ಅಂತಂದ್ರೆ ಅದು ಏನು ಮಾಡ್ತದೆ ನಿನಗ? ಅದು ಯಜ್ಞ ಅಂತ ಎನಿಸಿಕೊಳ್ಳುತ್ತದೆ ಅಹಂಕಾರ ಮುಟ್ಟಾಗ. ಇದರಂತೆ ಎಲ್ಲವೂ ಎಂದು ತಿಳಿದುಕೊಳ್ಳಬೇಕು ಅಂತ ಹೇಳಿದರು. ಹೀಗೆ ಇದು ಕೂಡ ದೈವ ಸಂಪತ್ತಿ ಎಂದು ಎಣಿಸಿಕೊಳ್ಳುತ್ತದೆ. ಸ್ವಾಧ್ಯಾಯ ಅಂತ 4ನೇ ಗುಣ ಹೇಳ್ತಾರೆ ಅವರು. ಇಲ್ಲಿ ಸ್ವಾಧ್ಯಾಯ ಅಂದ್ರೆ ಏನು? ಭಗವದ್ಗೀತಾ, ಉಪನಿಷತ್ಗಳು, ಬ್ರಹ್ಮಸೂತ್ರಗಳು, ಯೋಗ ವಾಸಿಷ್ಠ, ಭಾರತ, ಭಾಗವತ, ರಾಮಾಯಣ ಮೊದಲಾದ ಆಧ್ಯಾತ್ಮಿಕ ಸದ್ಗ್ರಂಥಗಳು. ಇವು ಆಧ್ಯಾತ್ಮಿಕ ಸದ್ಗ್ರಂಥಗಳು. ಭಗವದ್ಗೀತೆ, ಉಪನಿಷತ್ತು, ಯೋಗ ವಾಸಿಷ್ಠ, ಇವು ಪ್ರಸ್ಥಾನತ್ರಯಗಳಲ್ಲಿ 3. ಭಗವದ್ಗೀತಾದ, ಬ್ರಹ್ಮಸೂತ್ರದ, ಯೋಗ ವಾಸಿಷ್ಠ, ಉಪನಿಷತ್ತು ಅಂತ ಇವೆಲ್ಲ ಬರ್ತಾವ. ಶ್ರುತಿ ಆಧಾರದ ಮೇಲೆ ಇದಕ್ಕೆ ಸ್ಮೃತಿ ಗ್ರಂಥಗಳು ಅಂತ ಕರೀತಾರೆ. ಇವೆಲ್ಲವೂ ಏನು ಮೊದಲಾದ ಮಾಡಿಕೊಂಡು ಪಠನ ಮಾಡಿ ಅದರಲ್ಲಿ ಸಾರವನ್ನು ಮನನ ಮಾಡುವುದಕ್ಕೆ ಸ್ವಾಧ್ಯಾಯವೆನ್ನುತ್ತಾರೆ. ಇವುಟನ್ನ ಪಠನ ಮಾಡಿ ಮನನ ಮಾಡಿ ಅದರ ಸರಿಯಾದ ಅರ್ಥವನ್ನು ಗ್ರಹಣ ಮಾಡಿಕೊಳ್ಳೋದು ಇದು ಕೂಡ ಸ್ವಾಧ್ಯಾಯ ಅಂದ್ರು. ಒಂದು ಗ್ರಂಥದಾಗ 10 ಶ್ಲೋಕ ಕಲಿಬೇಕಾದ್ರೆ ಬಹಳ ಕಷ್ಟ ಅದ. ಒಂದು ಗ್ರಂಥದಾಗ ಇದ್ರಾಗ 700 ಶ್ಲೋಕ ಇದಾವ ಭಗವದ್ಗೀತೆದಾಗ. ಮತ್ತೆ ಇದ್ರಾಗ 4 ಶ್ಲೋಕ ಕಲಿಬೇಕಾದ್ರೆ ಸ್ವಾಧ್ಯಾಯ ಮಾಡಿಕೊಳ್ಬೇಕಾದ್ರೆ ಕಷ್ಟ ಆಗಿರ್ತದೆ. ಅಂಥದ್ದು ಎಲ್ಲವೂ ಮಾಡಿಕೊಳ್ಳೋದು ಕೂಡ ಅದು ಸ್ವಾಧ್ಯಾಯ ಅಂತ ಕರೆದಾರ ಅವರು. 1 ಮಾಡ್ಲಿ 10 ಮಾಡ್ಲಿ. ಮತ್ತೆ ಇಷ್ಟು ಮಾಡಿದ್ರೆ ಸುಮ್ಮನೆ ಇರ್ತದೇನಿದು? ಈ 1-2 ಮಾಡಿದ್ವಿ ಟಣ್ ಜಿಗಿತವ. ಮತ್ತೆ ಇನ್ನು ಈ ಗ್ರಂಥ ಎಲ್ಲ ಪಠಣ ಮಾಡಿ ಕುಂತಪ್ಪ ಅಂದ್ರೆ ಎಲ್ಲಿ ಜಿಗಿತದೋ ಯಾರಿಗೆ ಗೊತ್ತ. ಅಷ್ಟು ಕಷ್ಟ ಐತೆ. ಸ್ವಾಧ್ಯಾಯ ಮಾಡ್ಬೇಕಾದ್ರೆ ಮನನ ಆದ್ರ ಅದು ನಿರಂತರವಾಗಿ ನಿಗ್ರಹ ಇರ್ತದೆ. ಇಲ್ಲಾಂದ್ರೆ ನಿಗ್ರಹ ಇರಂಗಿಲ್ಲ. ಸುಮ್ಮನೆ ಅದು ಹರಟೆ ಮಾತಾಡ್ತಾವಂತ. ಹೀಗೆ ಅದರಲ್ಲಿಯೂ ಸಾರವನ್ನು ಮನನ ಮಾಡೋದಕ್ಕೆ ಅದರಲ್ಲಿರುವಂತ ಸಾರಾರ್ಥ ಏನದ? ಈ ಗ್ರಂಥಗಳಲ್ಲಿರುವಂತ ಸಾರಾರ್ಥ ಅದು ಮನನ ಮಾಡಿಕೊಳ್ಳಲಿಕ್ಕೆ ನೀ ಅಧ್ಯಾಯ ಮಾಡಬೇಕೇ ಹೊರತು ಸುಮ್ಮನೆ ನಾನು ಓದಿ ಕಂಠಪಾಠ ಮಾಡಿಕೊಳ್ಳಲಿಕ್ಕೆ ಅಲ್ಲ. ಹೀಗೆ ಸ್ವಾಧ್ಯಾಯ ಒಂದು ಹೇಳುತ್ತಾರೆ. ಪದದಲ್ಲಿ ಸ್ವಸ್ಥ ಅಧ್ಯಾಯ ಎಂಬ ಪದಗಳಿರುತ್ತವೆ. ಇದರಲ್ಲಿ ಸ್ವ ಎಂದರೆ ಆತ್ಮ, ಅಧ್ಯಾಯವೆಂದರೆ ಅಧ್ಯಯನ ಮಾಡುವುದಕ್ಕೆ ಆತ್ಮಜ್ಞಾನವನ್ನು ಮಾಡುವ ವೇದಾಂತ ಗ್ರಂಥವನ್ನು ಪಠಿಸುವುದೇ ನಿಜವಾದ ಸ್ವಾಧ್ಯಾಯ ಆದರು. ವೇದಾಂತಕ್ಕೆ ಸಂಬಂಧಪಟ್ಟು ಏನಿದಾವ ಆತ್ಮಜ್ಞಾನವನ್ನು ನಮಗ ಅಪರೋಕ್ಷ ಮಾಡಿಕೊಡುವಂಥ ಗ್ರಂಥಗಳು ನಿಜಗುಂಡ್ರದೇ ಇರಲಿ, ಮಾಲಿಂಗರಂಗರೇ ಇರಲಿ, ಸರ್ಪಭೂಷಣರೇ ಇರಲಿ, ಉಪನಿಷತ್ತುಗಳೇ ಇರಲಿ, ಭಗವದ್ಗೀತೆ ಇರಲಿ, ನಿನ್ನ ಆತ್ಮಜ್ಞಾನವನ್ನು ನಿನ್ನಗ ಸರಿಯಾದ ರೀತಿಯಿಂದ ನಿನ್ನ ಅನುಭವಕ್ಕೆ ತಂದು ಕೊಟ್ಟು ನಿನಗೆ ಅದರಾಗಿರುವಂಥ ಸಾರಾರ್ಥವನ್ನು ನಿನ್ನ ಬುದ್ಧಿಗೆ ತಂದು ಒಳೆಯುವಂತಹ ಒಂದು ಸಾಮರ್ಥ್ಯ ನಿನಗೆ ತಂದು ಕೊಡ್ತಿತ್ತು. ಆ ಅಭ್ಯಾಸ ನೀವು ಮಾಡ್ತಂದ್ರೆ ಅದು ಸ್ವಾಧ್ಯಾಯ. ಜಗತ್ತಿನಲ್ಲಿ ಈ ಸ್ವಾಧ್ಯಾಯ ಮಾಡ್ತಕ್ಕಂಥವರಿಗೆ ಅವರಿಗೆ ಅತಿ ಶೀಘ್ರದಲ್ಲಿ ಆತ್ಮಜ್ಞಾನದ ಅನುಭವ ಆಗ್ತದೆ. ಯಾಕಂದ್ರೆ ವೃತ್ತಿ ನಿರಂತರವಾಗಿರ್ತದೆ ಅಂತ. ಹೇಗೆ ಅಂದರೆ ವೇದಾಂತ ಗ್ರಂಥವನ್ನು ಪಠಿಸುವುದೇ ನಿಜವಾದ ಸ್ವಾಧ್ಯಾಯ ಅಂತ ಹೇಳ್ಕೊಂಡ್ರು. ಮತ್ತೆ 5ನೇದು
ಶರೀರಕ್ಕೆ ಕ್ಷೇಮವನ್ನುಂಟು ಮಾಡುವ ವಿಚಾರವಿಲ್ಲದೆ ಮಾಡದೆ ಕ್ರಿಯೆಯನ್ನು ತಪಸ್ಸೆಂದು ಹೇಳಕೂಡದು. ಇಂಥ ಕ್ರಿಯೆಗಳಿಂದ ಪರಿಣಾಮದಲ್ಲಿ ದುಃಖ ಉಂಟಾಗುತ್ತದೆ ವಿನ ಅಂತಃಕರಣಿ ಶುದ್ಧಿಯಾಗುವುದಿಲ್ಲ ಅಂದರು. ಯಾವುದರಿಂದ ತಪ ಅಂದ್ರೆ ಏನು? ಶರೀರಕ್ಕೆ ಕ್ಷೇಮವನ್ನುಂಟು ಮಾಡುವ ವಿಚಾರವಿಲ್ಲದೆ. ಶರೀರಕ್ಕೆ ಕ್ಷೇಮ ಅಂದ್ರೆ ಅದಕ್ಕೆ ಉತ್ತಮವಾದ ಸ್ಥಿತಿಯನ್ನು ತಂದು ಕೊಡ್ಲಾರ್ದಂಥದ್ದು ನೀ ಬೇಕಾದಷ್ಟು ತಪಸ್ಸು ಮಾಡಿದ್ರು ಅದು ಎದಕ್ಕೆ ಬಂತು, ಪ್ರಯೋಜನ ಇಲ್ಲ ಅಂತ ಹೇಳ್ತಾರ. ಅದು ತಪ ಅಂತ ಕರೆಸಿಕೊಳ್ಳೋದಲ್ಲ. ಯಾವುದು ತಪಸ್ಸೆಂದರೆ ತಪ್ಪಿಸುವುದು ಅಂತಃಕರಣ ಶುದ್ಧಿಗಾಗಿ, ಆತ್ಮ ಸಾಕ್ಷಾತ್ಕಾರಕ್ಕಾಗಿ, ಲೋಕ ಸೇವೆಗಾಗಿ ಬರತಕ್ಕ ಕಷ್ಟಗಳನ್ನು ಯಾವ ವಿಚಾರ ಇಲ್ಲದೆ ಶಾಂತ ರೀತಿಯಿಂದ ಸಹಿಸುವುದಕ್ಕೆ ತಪಸ್ಸು ಎನ್ನುತ್ತಾರೆ ಅಂದ್ರು ಅವರು. ಇಷ್ಟು ಆತ್ಮ ಸಾಕ್ಷಾತ್ಕಾರ, ಲೋಕ ಸೇವೆಗಾಗಿ ಮತ್ತು ಬರತಕ್ಕಂಥ ಕಷ್ಟಗಳನ್ನು ಯಾವ ವಿಕಾರವೂ ಇಲ್ಲದೆ ಅಂದ್ರೆ ಪರಿಣಾಮವನ್ನು ಒಳಗೊಂಡರೆ ಶಾಂತ ರೀತಿಯಿಂದ ಸಹಿಸುವುದಕ್ಕೆ ತಪಸ್ಸು ಅಂದ್ರು. ತಪಸ್ಸು ಮಾಡ್ಯಾನಂದ್ರೆ ಎಂಥ ಸಂದರ್ಭ ಬಂದರೂ ಕೂಡ ಅದಕ್ಕೆ ಮನಸ್ಸು ವಿಕಾರ ಆಗಲಿಲ್ಲಪ್ಪ ಅಂದ್ರೆ ಅವನೇ ನಿಜವಾದ ತಪಸ್ಸು ಮಾಡ್ಯಾನ ಅಂತ ಅರ್ಥ. ಗುಡ್ಡದಾಗ ಕುಂತು ಮಾಡೋದಲ್ಲ ಇದು. ಗುಡ್ಡಾಗ ಇಲ್ಲೇ ಗವ್ಯಾಗ ಇಲ್ಲೇ ಊರು ದೇಶ ಬಿಟ್ಟು ಹೋಗಿ ಮಾಡೋ ತಪಸ್ಸು ಅದು ಬೇರೆ. ಇಲ್ಲಿ ಇದ್ದ ಮಂದಿಯಾಗಿದ್ದ ಇಷ್ಟು ಮಾಡ್ತಾನಲ್ಲ, ಇದು ಸಾಮಾನ್ಯ ತಪಸ್ಸು ಅಂತ. ಎಲ್ಲವನ್ನೂ ಸಹನೆ ಮಾಡಿಕೊಳ್ಳುವಂತ ಶಕ್ತಿ ಇರ್ತದೆ ನೋಡು, ಇದು ತಪಸ್ಸಿನ ಶಕ್ತಿ ಅಂತ ಹೇಳ್ತಾನೆ. ಇಂಥ ತಪಸ್ಸು ವರ್ಣನೆಯನ್ನು ಗೀತೆಯ 17ನೇ ಅಧ್ಯಾಯದಲ್ಲಿ ಶಾರೀರಿಕ, ವಾಚಕ, ಮಾನಸಿಕ ಎಂದು ಹೇಳಲ್ಪಟ್ಟಿದೆ. ಅಲ್ಲಿ 3 ಪ್ರಕಾರ ಇದಾವೆ: ಶಾರೀರಿಕ ಮತ್ತು ಮಾನಸಿಕ ಮತ್ತು ವಾಚಕ. ಇವಕ್ಕೆ ತಪಸ್ಸು ಮಾಡಲಿಲ್ಲವೇ ತಪವನು ಅಂತ ನಿಜಗುಂಡ್ರು ಬರ್ಕೊಂಬಂದಾರಲ್ಲ. ಅವು ಎಷ್ಟು ನಮ್ಮನೆ 3 ಪ್ರಕಾರ ಹೇಳ್ಯಾರ ನೋಡು. ನನಗೆ ನೀನು ಕೊಡು ಅಂದ್ರೆ ನಾ ಎಲ್ಲಿಂದ ಕೊಡಕ್ಕೆ ಬರ್ತದಪ್ಪ, ಅವ್ರು ಮಾಡಿಲ್ಲ ಹಿಂದಿನವ್ರ ತಪಸ್ಸು, ಅದ್ರಾಗ ನೀ ಮಾಡೋದು ಪಡಿತಿದ್ದೆ ಅಂದ್ರು ಅವರು. ಮನುಷ್ಯನ ತಪಸ್ಸು ಏನಾದ, ಶರೀರದ ತಪಸ್ಸು ಏನಾದ, ವಾಣಿ ತಪಸ್ಸು ಏನಾದ, ಇವೆಲ್ಲ ಒಂದು ಪ್ರಕ್ರಿಯೆ ಇದಾವಲ್ಲ, ಅದನ್ನ ನೀನು ಅನುಸಂಧಾನ ತಂದು ಅದನ್ನ ನಿನ್ನ ವೃತ್ತಿಯಲ್ಲಿ ತಂದು ಕಂಡಿದ್ರೆ ಅದೇ ತಪಸ್ಸು. ಏನು ತಪಸ್ಸು ಮಾಡಕ್ಕೆ ಎಲ್ಲಿ ಹೋಗ್ಬೇಕಂತ ಐತೇನಿಲ್ಲ. ಇದಕ್ಕೆ ಈ ರೀತಿಯಿಂದ ತಪಸ್ಸು ಎಂದು ಹೇಳಿಸಿಕೊಳ್ಳುತ್ತದೆ. ಇಂಥ ತಪಸ್ಸಿನ ವರ್ಣೆಯನ್ನು ಗೀತೆಯಲ್ಲಿ ಮುಂದೆ 17ನೇ ಅಧ್ಯಾಯದಲ್ಲಿ ಇದನ್ನ ಹೇಳಿಕೆ ಅಂತ ಬಂದಾರ. ಇನ್ನು ಮುಂದಿನ ಗುಣಗಳನ್ನ ಇಲ್ಲಿ ಹೇಳಿಕೆ ಅಂತ ಹೋಗ್ತಾರ. ಎಲ್ಲ ಗುಣಗಳು ಯಾಕೆ ಬೇಕಪ್ಪ ಅಂತಂದ್ರೆ, ನಿನ್ನ ಜ್ಞಾನವನ್ನು ಅಂದ್ರೆ ನಿನ್ನ ಆತ್ಮಸ್ವರೂಪವನ್ನು ಇದ್ದಕ್ಕಿದ್ದಂತೆ ನೀ ತಿಳಿಬೇಕಾಗಿತ್ತಪ್ಪ ನಿನಗ ಅಂತಂದ್ರೆ, ಇವು ಗುಣಗಳ ಸಹಾಯ ಇತ್ತಪ್ಪ ಅಂದ್ರೆ ಆ ಗುಣಗಳಿಂದ ದುಷ್ಟ ಗುಣಗಳು ಇರಂಗಿಲ್ಲ. ದುಷ್ಟ ಗುಣಗಳು ಎಲ್ಲಿಲ್ಲ ಅಲ್ಲಿ ಸದ್ಗುಣಗಳು ಇದಾವೆ. ಸದ್ಗುಣಗಳು ಎಲ್ಲೇ ಇದಾವ ಅಲ್ಲಿ ಆತ್ಮಜ್ಞಾನ ಸ್ಪಷ್ಟ ಅದ, ಅವ್ರಿಗೆ ಏನು ಸಂಶಯ ಇಲ್ಲ ಅಂತ ಅರ್ಥ ಮಾಡೋದಕ್ಕೆ ಇವೆಲ್ಲ ಹೇಳಿಕೆ ಅಂತ ಬಂದರೆ, ಮುಂದಿನ ವಿಚಾರವನ್ನು ನಾಳೆಗೆ ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ಮಂಗಲವನ್ನು ಹೇಳ. ಶುಂಭಾಲಿ ಸಂವಾರಿಗೆ ಶಾಂಭವಿಗೆ ಅಂಬಾಧಾರುತಿಯನ್ನು ದೇವಿಗಾರುತಿಯನ್ನು ರಂಬೇರೋ ಬೆಳಗಿದೆ ಶುಂಭಾಲಿ ಸಂವಾರಿಗೆ ಶಾಂಭವಿಗೆ ಕುಂಭಕುಶ ಜಗದಂಬೆ ನಿಮ್ಮ ಪಾದ ನಂಬಿಕೊಂಡನು ನರ ಶರೀರದಿ ಅಂಬುಕೇಶನ ರಾಣಿ ಶರಣರ ಬಿಂಬದೊಳು ನರಿದಾಡು ಜನರಿ ಅಂಬಾಗಾರುತಿಯನ್ನು ದೇವಿಗಾರುತಿಯನ್ನು ರಂಬೇರೋ ಬೆಳಗಿ ಶುಂಭಾನಿ ದುಷ್ಟರಕ್ಕಸರನ್ನು ನೆಟ್ಟಿ ಕುತ್ತಿಗೆ ಕೊಯ್ದು ಸುಟ್ಟು ತ್ರಿಪುರ ಗೆದ್ದ ಶ್ರೀಕಾಂತಿಗೆ ಶಾಂಭವಿಗೆ ದುಷ್ಟ ಮಹಿಷನ ಹೊಟ್ಟೆ ಬಗೆಯುತ್ತ ಬೆಟ್ಟ ಕೊಳ್ಳಕ್ಕೆ ಹಿಡಿದು ರೇಣುಗೆ ಸೃಷ್ಟಿಗಳು ಪಟ್ಟದ ಬ್ರಹ್ಮನ ಶಿರವ ತೆಗೆಸಿದ ಪರಮ ಪಾರ್ವತಿಗೆ
ಹಿಂದೂ ದೈತರನೆಲ್ಲ ಹಿಂದೂ ದೈತರನೆಲ್ಲ ಚಂಡಾಡಿ ಕೊರಳೋಳು ರುಂಡಮಾಲೆಯ ಧರಿಸಿದ ಚಾಮುಂಡಿಗೆ ಶಂಕರಿಗೆ ಮಂಡಲದಿ ಮೆರೆವಂತ ಬಣ್ಣರ ತುಂಡು ಮಾಡಿದ ಕಂಡ ದೇವತೆ ಕುಂಡಳ ಶಿಶುನಾಳಧೀಶನ ಕಂಡ ನಿಮ್ಮಯ ಪಾದ ನೇತ್ರದಿ ಅಮ್ಮ ಗಾರುತಿಯನ್ನು ದೇವಿ ಗಾರುತಿಯನ್ನು ರಂಬೇರೋ ಬೆಳಗಿರೆ ಶುಂಭನಿ ಶುಂಭರ ಶುಂಭನಿ ಶುಂಭರ ಶುಂಭನಿ ಶುಂಭರ ಶಾಂಬಳಿಗೆ ಶ್ರೀಮದ್ ಜಗದ್ಗುರು सिद्धार्थ स्वामी महाराज की, श्री सद्गुरु शिवपुत्र स्वामी महाराज की, श्री सद्गुरु बसवानंद स्वामी महाराज की, श्री सद्गुरु अभिनव निर्गुण महाराज की, सकल साधु संत महाराज की जय मंगलम जय नमः पार्वती शिव हर हर महादेव।